ಸದಾಗಮೈಕವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷ ಅಶೇಷ ಸದ್ಗುಣಂ ಅಸ್ಪೃಷ್ಟದೋಷಗಂಧಾಯ ಕಲ್ಯಾಣಗುಣಸಿಂಧವೇ ನಮೋ ನಮೋ ಭಕ್ತಮುಕ್ತಿದಾಯಿನೇ ಶೇಷಸಾಯಿನೇ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಧರ್ಮವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಶ್ಯ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಂ ವಾದಿರಾಜಗುರುನ್ ವಂದೇ ಹಯಗ್ರೀವ ಪದಾಶ್ರಯಾಂ ಪ್ರಣಮತ್ ಕಾಮಧೇನುಂಚ ಭಜತ್ ಸುರತುರೂಪಮಂ ಶ್ರೀ ಭಾವಬೋಧಕುತ್ಪಾದ ಚಿಂತಾಮಣಿ ಉಪಾಸ್ಮಹೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಸತ್ಯಾಭಿಜ್ಞಕರಾಜ್ಯೋತ್ತಾಂ ಪಂಚಾಷಡ್ವರ್ಷಪೂಜಕಾಂ ಸತ್ಯಪ್ರಮೋದತೀರ್ಥಾರ್ಯಾಂ ನೌಮಿ ನ್ಯಾಯಸುಧಾರತಾಂ ಶ್ರೀ ಸತ್ಯಾತ್ಮಗುರುವೇ ನಮಃ. ವಿದ್ಯಾವಿನಯಸಂಪನ್ನಂ ಪ್ರತಿವಾದಿಮತಧ್ವಂಸಿನಂ ವಿಶ್ವಪ್ರಿಯಗುರುನ್ ವಂದೇ ಮಧ್ವೇಷಪ್ರಿಯಕಾರಕಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯಥೋ ಅನ್ವಯಾದಿತರತ ಅರ್ಥೇಶ್ಚಭಿಘ್ನಸ್ವರಾಟ್ ತೇನೇ ಬ್ರಹ್ಮಹುತಾಯ ಆದಿಕವಯೇ ಮುಹ್ಯಂತಿ ಯಂ ಸೂರ್ಯಃ ತೇಜೋವಾರಿಣುತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಧಿಕ ಮಾಸದ ಈ ಪರ್ವಕಾಲದಲ್ಲಿ ಭಗವಂತನ ಚಿಂತನೆ, ಪ್ರತಿದಿನವೂ ಭಗವಂತನ ಚಿಂತನೆ ಅತ್ಯವಶ್ಯಕ, ಪ್ರತಿಕ್ಷಣವೂ ಭಗವಂತನ ಚಿಂತನೆ ಅತ್ಯವಶ್ಯಕ. ಭಗವಂತನ ಗ್ರಂಥಗಳ ಶ್ರವಣ ಮನನ ಕೀರ್ತನ ಅತ್ಯವಶ್ಯಕ. ಅದರಲ್ಲೂ ಅಧಿಕ ಮಾಸದಲ್ಲಿ ಅಧಿಕ ಫಲವನ್ನು ಕೊಡುತ್ತೆ. ಯಾವುದೆಂದರೆ ಭಾಗವತ ಶ್ರವಣ. ಬೇರೆ ಎಲ್ಲವೂ ಪುರಾಣಗಳು, ತಾತ್ವಿಕ ಪುರಾಣಗಳು, ಭಗವಂತನಿಂದ ರಚಿಸಿದ ಗ್ರಂಥಗಳೆಲ್ಲವೂ ಪ್ರತಿ ದಿವಸವೂ ಪಠನಕ್ಕೆ ಯೋಗ್ಯ, ಮನನಕ್ಕೆ ಯೋಗ್ಯ, ಶ್ರವಣಕ್ಕೆ ಯೋಗ್ಯ, ಮುಕ್ತಿದಾಯಕ. ಆದರೆ ಭಾಗವತ ಪುರಾಣಗಳ ರಾಜ ಅನಿಸಿಕೊಳ್ಳುತ್ತೆ. ಪುರಾಣಗಳಲ್ಲಿ ಅನೇಕ ಪುರಾಣಗಳಲ್ಲಿ ಭಗವಂತನ ವಿಷಯದ ಬಗ್ಗೆ ಬರುತ್ತೆ. ಅದರಲ್ಲಿ ಅಲ್ಲಲ್ಲಿ ಕೆಲವು ಅನುಮಾನಗಳು ಬರುತ್ತೆ. ಕೆಲವೊಂದು ಹೌದೋ ಅಲ್ವೋ, ಹೀಗೋ, ಇದೇ ವಿರುದ್ಧವಾಗಿ ಬರುತ್ತೆ ಅನ್ನೋ ವಿಪರೀತ ಜ್ಞಾನ ಬರೋ ಚಾನ್ಸ್ ಇರುತ್ತೆ. ಆದರೆ ಭಾಗವತದಲ್ಲಿ ಅದಕ್ಕೆ ಆಸ್ಪದ ಇಲ್ಲ. ಅಧಿಕ ಮಾಸದಲ್ಲಿ ಯಾಕೆ ನಮಗೆ ಅಧಿಕ ಮಾಸ ಬರುತ್ತೆ? ಸೂರ್ಯನ ಸಂಬಂಧ ಇರೋಲ್ಲ, ಸೂರ್ಯನ ಸಂಕ್ರಮಣ ಇರೋದಿಲ್ಲದ ಮಾಸ. ಪ್ರತಿ 3 ವರ್ಷಕ್ಕೊಮ್ಮೆ 30 ತಿಂಗಳಿಗೊಮ್ಮೆ ಬರುತ್ತೆ. ಏನಾಗತ್ತೆ ಅಂದರೆ ಈ ಮಾಸದಲ್ಲಿ ಯಾಕೆ ಮಹತ್ವ ಅಂದರೆ, ಈ ಮಾಸದಲ್ಲಿ ಕಾಮ್ಯ ಕರ್ಮಗಳಿಗೆ ಅವಕಾಶ ಇಲ್ಲ. ನಮ್ಮ ಮಗನ ಉಪನಯನ, ಮಗನ ಮದುವೆ, ಮಗಳ ಮದುವೆ, ಗೃಹ ಪ್ರವೇಶ, 60 ವರ್ಷದ ಶಾಂತಿ, 70 ವರ್ಷದ ಶಾಂತಿ, ಇವು ಯಾವಗಳಿಗೂ ಅಧಿಕ ಮಾಸದಲ್ಲಿ ಅವಕಾಶ ಇಲ್ಲ. ಅಧಿಕ ಮಾಸದಲ್ಲಿ ಜ್ಞಾನ ಸತ್ರ, ಜ್ಞಾನದ ಬಗ್ಗೆ, ನಿಷ್ಕಾಮ ಕರ್ಮದ ಬಗ್ಗೆ ಅವಕಾಶ ಇದೆ. ಭಗವಂತ ಇದನ್ನು ನಮ್ಮ ಮೇಲೆ ಕರುಣಿಸಿದ್ದಾನೆ. ಯಾಕೆ ಅಂದರೆ ನೋಡಿ, ನಾವು ಪ್ರತಿ ದಿವಸವೂ ಕಾಮ್ಯಕರ್ಮಗಳನ್ನೇ ಮಾಡ್ತೀವಿ. ಭಗವಂತನ ಶ್ರವಣಗಳನ್ನು ಮಾಡಲಿಕ್ಕೆ, ಭಗವಂತನ ಕಥೆಗಳ, ಭಗವಂತನ ಭಕ್ತರ ಶ್ರವಣಗಳನ್ನು ಮಾಡಲಿಕ್ಕೆ, ಮಹಿಮೆಗಳ ಶ್ರವಣಗಳನ್ನು ಮಾಡಲಿಕ್ಕೆ ನಮಗೆ ಸಮಯ ಇಲ್ಲ ಅಂದ್ಬಿಡ್ತೀವಿ ನಾವು. ಯಾಕೆ ಅಂದರೆ ನಾವು ಯಾವಾಗಲೂ ಪ್ರತಿ ದಿವಸವೂ, ಪ್ರತಿ ವಾರವೂ, ಪ್ರತಿ ತಿಂಗಳು ಆ ಮನೆಯ ಫಂಕ್ಷನ್ನು, ಈ ಮನೆಯ ಫಂಕ್ಷನ್ನು, ಇವರದು ಹುಟ್ಟಿದ ಹಬ್ಬ, ಅವರದು ಶಾಂತಿ, ಅವರದು ಮದುವೆ, ಇವರದು ಉಪನಯನ, ಇದರಲ್ಲೇ ಆಗೋಯ್ತು. ಕಾಮ್ಯ ಕರ್ಮಗಳು ನಮ್ಮ ಸ್ವಂತ ಕೆಲಸಗಳಲ್ಲಿಯೇ ಆಗೋಯ್ತು. ನಮ್ಮ ಭಗವಂತನ ಬಗ್ಗೆ ಚಿಂತನೆಗೆ ನಮಗೆ ಮನಸ್ಸೇ ಬರೋದಿಲ್ಲ. ಬರುತ್ತೆ, ಅದರಲ್ಲೂ ಮಹಾತ್ಮರಿಗೆ ಅವರವರು ನಡೆಸಿಕೊಂಡು ಹೋಗೇ ಹೋಗ್ತಾರೆ ಅವರವರ ಯೋಗ್ಯತೆ ಅನುಸಾರವಾಗಿ. ಆದರೆ
ಯಾವಾಗ ನಮ್ಮ ಕಾಮ್ಯ ಕರ್ಮಗಳಿಗೆ ವಿಪುಲ ಅವಕಾಶಗಳಿದೆಯೋ ನಾವೇನು ಏನು ಮಾಡ್ತೀವಿ, ನಮ್ಮ ಅಜ್ಞಾನಿಗಳು ನಾವೇನು ಮಾಡ್ತೀವಿ, ಭಗವಂತನ ಶ್ರವಣಕ್ಕೆ ಎರಡನೇ ಪ್ರಿಫರೆನ್ಸ್ ಕೊಡ್ತೀವಿ ನಾವು. ಅದಕ್ಕೆ ಭಗವಂತ ಏನು ಮಾಡ್ದ, ಇವರು ಅಜ್ಞಾನಿಗಳು, ಇವರಿಗೆ ಜ್ಞಾನ ಇಲ್ಲ, ಯಾವಾಗಲೂ ಕಾಮ್ಯ ಕರ್ಮದಲ್ಲೇ ಇರ್ತಾರೆ, 3 ವರ್ಷಕ್ಕೊಮ್ಮೆ ಆದರೂ ನನ್ನ ಬಗ್ಗೆ 1 ತಿಂಗಳು ನೆನಪಿನಲ್ಲಿ ಬರುವ ಹಾಗೆ ಮಾಡಲಿ, ನನ್ನ ನೆನಪಿಸಿಕೊಂಡು ನನ್ನ ಕಥಾಶ್ರವಣವನ್ನು ಮಾಡಲಿ, ಪುಣ್ಯವನ್ನು ಗಳಿಸಲಿ ಎನ್ನುವುದಕ್ಕಾಗಿ ಅಧಿಕ ಮಾಸವನ್ನು ಕೊಟ್ಟಿದ್ದಾನೆ ಅಂತ ನಾವು ತಿಳ್ಕೊಳ್ಬೋದು. ಅಧಿಕ ಮಾಸದಲ್ಲಿ ಭಾಗವತದ ಶ್ರವಣ. ಭಾಗವತ ಅಂದರೆ ಏನು? ಕನ್ನಡದಲ್ಲಿ ಹೇಳುವಂತೆ ಭಗವಂತ ಹೇಳ್ತಾನೆ, ಬೇರೆ ಗ್ರಂಥಗಳನ್ನು ಓದಿದರೆ ಅದು ನನ್ನ ಭಾಗವಲ್ಲ, ನನ್ನ ಭಾಗವ ತೆಗೆದುಕೊಂಡು ಬಾ ಅಂತಾನೆ ಭಗವಂತ. ಅದಕ್ಕೆ ಭಾಗವತ 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 ಅನ್ನೋದು. ಇನ್ನೊಂದು ಮಹದೈಶ್ವರ್ಯವುಳ್ಳವನು. ಏನು? ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಶ್ರಿಯ ಜ್ಞಾನವೈರಾಗ್ಯೋಶ್ಚೈವ ಷಣ್ಣಾಭಗೈತೀರಣಂ ಅಂತ ಹೇಳ್ತಾರಲ್ಲ, ಆ ಭಗವಂತ ಮಹದೈಶ್ವರ್ಯವುಳ್ಳವಾದ ಭಗವಂತನ ಪೂರ್ಣಾನಂದ, ಅವನ ಬಗ್ಗೆ ತಿಳುವಳಿಕೆಯನ್ನು ಯಥಾಶಕ್ತಿ ತಿಳಿದುಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡುವುದೇ ಭಾಗವತ ಎಂಬ ಗ್ರಂಥ. ಭಾಗವತ ಎಂಬ ಗ್ರಂಥದ ಪ್ರತಿಪದದಲ್ಲಿಯೂ ಕೂಡ ಭಗವಂತನ ಮಹಿಮೆಗಳೇ ಇವೆ. ಬೇರೆ ಯಾರ ಬಗ್ಗೆಯೂ ಅನ್ಯಥಾ ವರ್ಣನೆಯೂ ಇಲ್ಲ ಅದರಲ್ಲಿ. ಹಾಗಾಗಿ ಭಾಗವತದ ಶ್ರವಣ ಅತ್ಯವಶ್ಯಕ ಅಂತ. ಈಗ ಪದ್ಮಪುರಾಣದಲ್ಲಿ ಸುಮಾರು 7 ಅಧ್ಯಾಯದಲ್ಲಿ ಭಾಗವತದ ಮಹಿಮೆಯನ್ನು ವರ್ಣನೆ ಮಾಡ್ತಾರೆ. ಅದನ್ನು ಸ್ವಲ್ಪ ನೋಡೋಣ. ಏಕೆಂದರೆ ಇವತ್ತಿನಿಂದ 10-11 ದಿವಸ ಸಂಪೂರ್ಣ ಭಾಗವತದ ಚಿಂತನೆ ಮಾಡಬೇಕು. ಪದ್ಮಪುರಾಣದ ಪ್ರತಿ ಶ್ಲೋಕವನ್ನು ಹೇಳ್ತಾ ಹೋದರೆ ಅದೇ 2-3 ದಿವಸ ಆಗೋಗುತ್ತೆ. ಹಾಗಾಗಿ ಕೆಲವೊಂದು ವಿಷಯಗಳನ್ನು ತಿಳಿದುಕೊಳ್ಳೋಣ. ಕಲಿಯುಗದ ಪ್ರಭಾವ ಹೇಗಿದೆ? ಕಲಿಯುಗದ ನಾರದರು ಶುಕಮುನಿಗಳು ತನಗೆ ಹೇಳಿದ ಒಂದು ಕಥೆಯನ್ನು ಸೂತರು ಏನು ಮಾಡ್ತಾರೆ, ಸನಕಾದಿಗಳಿಗೆ ಒಮ್ಮೆ ಬದರಿಯಲ್ಲಿ ನಾರದರನ್ನು ಕಂಡು ಹೇಳ್ತಾರೆ. ಸನಕಾದಿಗಳನ್ನು ಒಮ್ಮೆ ಬದರಿಯಲ್ಲಿ ನಾರದರನ್ನು ಕಂಡು ಕೇಳ್ತಾರೆ, ನಾರದರೇ, ನಿಮ್ಮ ಮುಖ ಏಕೆ ಕಳೆಗೊಂಡಿದೆ? ಚಿಂತಾಪರರಂತೆ ಕಾಣ್ತಾ ಇದ್ದೀರಾ? ವೇಗವಾಗಿ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಯಾರಾದರೂ ಹಣ ಕಳೆದುಕೊಂಡಂತೆ ಚಿತ್ತಶೂನ್ಯರಾಗಿದ್ದೀರಲ್ಲ, ಇದು ನಿಮಗೆ ಶೋಭಿಸುವುದಲ್ಲ, ಏನು ಕಾರಣ ಹೇಳ್ರಿ ಅಂದಾಗ ನಾರದರು ಹೇಳ್ತಾರೆ, ಸತ್ಯಂ ನಾಸ್ತಿ ತಪಶೌಚಂ ದಯಾ ದಾನಂ ನ ವಿದ್ಯತೆ ಉದರಂಬರಿಣೋ ಜೀವ ವರಾಕಾಹ ಕೂಟಭಾಷಿಣ. ಇದು ಎಂತಹ ಕಾಲ ಎಂದರೆ ಸತ್ಯ ಇಲ್ಲೇ ಇಲ್ಲ, ತಪಸ್ಸು ಶೌಚ ದಯೆ ದಾನಗಳು ಒಂದೂ ಇಲ್ಲ. ಬಡಪಾಯಿಗಳಾದ ಜನರು ಎಲ್ಲರೂ ತಮ್ಮ ಹೊಟ್ಟೆಯನ್ನು ಹೊರೆಯುವುದರಲ್ಲಿಯೇ ನಿರತರಾಗಿಬಿಟ್ಟಿದ್ದಾರೆ. ಅದು ಹೊಟ್ಟೆಯನ್ನು ತುಂಬಿಸಿಕೊಳ್ಳುವುದಕ್ಕೋಸ್ಕರ ಕಪಟದ ಮಾತುಗಳನ್ನಾಡ್ತಾರೆ. ಸೋಮಾರಿಗಳು, ಆಲಸಿಗಳು, ಮಂದಬುದ್ಧಿಯುಳ್ಳವರು, ದುರದೃಷ್ಟಶಾಲಿಗಳು ಯಾವಾಗಲೂ ತಾಪತ್ರಯಗಳಿಂದ ಬಳಲುತ್ತಿದ್ದಾರೆ. ನೋಡಲಿಕ್ಕೆ ಸಾಧು ಸಂತರ ವೇಷವನ್ನು ಬರೆಸಿದ್ದಾರೆ, ಆದರೆ ನಾಸ್ತಿಕ್ಯ ನಿರತರಾಗಿದ್ದಾರೆ. ವಿರಕ್ತರಂತಿದ್ದಾರೆ, ನೋಡಿದರೆ ವಿರಕ್ತರಂತಿದ್ದಾರೆ, ಆದರೆ ಸಂಸಾರ ನಿರತರಾಗಿದ್ದಾರೆ. ಢಾಂಬಿಕರಾಗಿದ್ದಾರೆ. ಮನೆಗಳಲ್ಲಿ ಹೆಂಗಸರದೇ ರಾಜ್ಯ, ಮೈದುನನೇ ಸಲಹೆಗಾರ. ತಂದೆ ತಾಯಿಗಳು ಹಣದಾಸೆಯಿಂದ ಕನ್ಯಾ ವಿಕ್ರಮವನ್ನು ಮಾಡ್ತಾರೆ. ದಂಪತಿಗಳು ಯಾವಾಗಲೂ ಕಲಹವನ್ನು ಆಡ್ತಾರೆ. ಪವಿತ್ರ ಆಶ್ರಮವಾದ ನದಿಗಳು, ದೇವಾಲಯಗಳು ದುಷ್ಟರಿಂದ ನಾಶ ಹೊಂದುತ್ತಿವೆ ಅಂತ ನಾರದರು ಹೇಳ್ತಾರೆ. ಇಲ್ಲಿ ಯೋಗಿ ಇಲ್ಲ, ಸಿದ್ಧ ಇಲ್ಲ, ಜ್ಞಾನ ಸತ್ಕರ್ಮ ನಿರತರಿಲ್ಲ, ಎಲ್ಲ ಮೋಕ್ಷ ಸಾಧನವು ಕಲಿ ಎಂಬ ಕಾಳಿಗೆ ಚೆಲ್ಲಿ ಸುಟ್ಟು ಹೋಗ್ತಾ ಇದೆ. ಕಲಿಯುಗದಲ್ಲಿ ಎಲ್ಲರೂ ಹಣಕ್ಕಾಗಿ ಅನ್ನವನ್ನು ವಿಕ್ರಯ ಮಾಡ್ತಾರೆ. ದ್ವಿಜರು, ಬ್ರಾಹ್ಮಣರು ವೇದವನ್ನು ಅಯೋಗ್ಯರಿಗೆ ಹೇಳಿಕೊಡ್ತಾರೆ. ಸ್ತ್ರೀಯರು ಶೀಲವನ್ನು ಮಾರಾಟ ಮಾಡಿ ಬದುಕುತ್ತಾರೆ. ಇಂತಹ ಜನರನ್ನು ನೋಡಿ ನನಗೆ ಬಹಳ ದುಃಖವಾಗ್ತಾ ಇದೆ ಅಂತ ಹೇಳ್ತಾರೆ. ಹಾಗೆ ನೋಡ್ತಿದ್ದಾಗ ಶ್ರೀಕೃಷ್ಣನ ಲೀಲಾಕ್ಷೇತ್ರವಾದ ಯಮುನಾ ನದಿಗೆ ಬಂದೆ. ಅಲ್ಲಿ ನಾನು ಒಂದು ಆಶ್ಚರ್ಯವನ್ನು ಕಂಡೆ. ಒಬ್ಬ ಯುವತಿ ಬಹಳ ಖಿನ್ನ ಮನಸ್ಕಳಾಗಿ ಬೇಸರದಿಂದ ಕೂತಿರ್ತಾಳೆ. ಅವಳ ಬಳಿಯಲ್ಲಿ 2 ವೃದ್ಧರು ಪ್ರಜ್ಞೆ ತಪ್ಪಿ ಬಿದ್ದಿರ್ತಾರೆ. ಇವರಿಗೆ ಆ ಯುವತಿ ಆ 2
ವೃದ್ಧರನ್ನು ಎಬ್ಬಿಸಲು ಬಹಳ ಪ್ರಯತ್ನ ಮಾಡ್ತಾ ಇರ್ತಾಳೆ, ಹತಾಶಳಾಗಿ ಗೋಳಾಡ್ತಾ ಇರ್ತಾಳೆ. ಸಹಾಯಕ್ಕಾಗಿ ಯಾರಾದರೂ ಸಹಾಯ ಮಾಡ್ತಾರ ಅವ್ರನ್ನ ಎಬ್ಬಿಸಲಿಕ್ಕೆ ಅಂತ 10 ದಿಕ್ಕುಗಳಲ್ಲಿ ನೋಡ್ತಾ ಇರ್ತಾಳೆ. 4 ದಿಕ್ಕುಗಳಲ್ಲಿ 100 ಸ್ತ್ರೀಯರು ಅವಳಿಗೆ ಗಾಳಿ ಬೀಸ್ತಾ ಇರ್ತಾರೆ. ಇದನ್ನು ನೋಡಿ ನಾರದರು ಏನು ಮಾಡ್ತಾ, ಅವಳ ಬಳಿಗೆ ಹೋಗ್ತೀನಿ. ಅವಳ ಮೇಲೆದ್ದು ಕಳವಳದಿಂದ ನನ್ನನ್ನು ಕುರಿತು ಹೇಳ್ತಾಳೆ, ಮುನಿಯೇ, ನಾರದ ಮುನಿಯೇ, ಸ್ವಲ್ಪ ಕಾಲ ನೀನು ಇಲ್ಲಿಯೇ ನಿಲ್ಲು, ನನ್ನ ಚಿಂತೆಯನ್ನು ದೂರ ಮಾಡು. ನಿನ್ನ ದರ್ಶನ, ನಾರದ ಮುನಿಗಳ ದರ್ಶನ ಸಮಸ್ತ ಲೋಕದ ಪಾಪಗಳಿಗೆ ಪರಿಹಾರ. ನೀನು ನುಡಿದರೆ ನನ್ನ ದುಃಖ ಪರಿಹಾರ ಆಗತ್ತೆ. ನಿನ್ನ ದರ್ಶನ ಆಗಲು ಬಹಳ ಪುಣ್ಯ ಬೇಕು ನಾರದ ಮುನಿಯೇ, ನೀನು ಇಲ್ಲೇ ಇರುವಂತಾಳೆ. ಆವಾಗ ಅವರು ಕೇಳ್ತಾರೆ, ನೀನು ಯಾರಮ್ಮ? ನೀನು ಇವರು ಯಾರಿಬ್ಬರು? ಈ ಸ್ತ್ರೀಯರೆಲ್ಲರೂ ಯಾರು? ನಿನ್ನ ದುಃಖಕ್ಕೆ ಕಾರಣ ಏನು? ಏಕೆ ಹೀಗಿದ್ದೀಯಾ ಅಂತ ಕೇಳಕ್ಕೆ ಹೇಳ್ತಾರೆ. ಮುನಿಯೇ ಹೇಳ್ತಾಳೆ, ನಾನು ಭಕ್ತಿ. ಇವರಿಬ್ಬರು ನನ್ನ ಮಕ್ಕಳು, ಜ್ಞಾನ ತಪ್ಪದವರು, ಜ್ಞಾನ ವೈರಾಗ್ಯಗಳು, ಎಚ್ಚರ ತಪ್ಪಿ ಬಿದ್ದವರು. ಕಲಿಕಾಲ ವಶದಿಂದ ಇವರು ಮುಪ್ಪಿನಿಂದ ಜರ್ಜರಿತರಾಗಿ ಹೋಗ್ಬಿಟ್ಟಿದ್ದಾರೆ. ಈ ಸ್ತ್ರೀಯರೆಲ್ಲ ಏನಿದ್ದಾರೆ, ಇವರೆಲ್ಲ ಗಂಗಾ ಮುಂತಾದ ನದಿ ದೇವಿಯರು ನನ್ನ ಶುಶ್ರೂಷೆಗೆ ಬಂದಿದ್ದಾರೆ. ಇವರು ಎಲ್ಲರೂ ಸೇವೆ ಮಾಡ್ತಾ ಇದ್ರು, ನನಗೆ ನೆಮ್ಮದಿ ಇಲ್ಲದಂತಾಗಿದೆ. ನನ್ನ ವೃತ್ತಾಂತ ಇನ್ನೂ ಬಹಳ ಇದೆ, ಕೇಳಿ ನನಗೆ ಸುಖ ನೀಡು ಅಂತ ಹೇಳಿ. ನೋಡಿ, ಲೋಕದಲ್ಲಿ ತಂದೆ ತಾಯಿಗಳು ವೃದ್ಧರು, ಮಕ್ಕಳುಗಳು ಚಿಕ್ಕವರಲ್ವ. ಇಲ್ಲಿ ನೋಡಿ, ತಾಯಿ ಯುವತಿ, ಮಕ್ಕಳು ವೃದ್ಧರು. ಮಕ್ಕಳಿಗೆ ಶಕ್ತಿ ಇಲ್ಲ, ತಾಯಿ ಯುವತಿ. ಯಾರು ಅವಳ ತಾಯಿ? ಭಕ್ತಿ ಎಂಬುದೇ ತಾಯಿ. ಜ್ಞಾನ ವೈರಾಗ್ಯ ವೃದ್ಧರು. ಹೇಗಾಗ್ಬಿಟ್ಟಿದೆ ಅಂದರೆ, ಜ್ಞಾನ ಇಲ್ಲ, ವೈರಾಗ್ಯ ಇಲ್ಲ, ಬರೀ ಭಕ್ತಿ ಸಾಕು ಅನ್ನೋರು. ಆಗಲ್ಲ. ಭಗವಂತನ ಬಗ್ಗೆ ಜ್ಞಾನ ಇಲ್ಲ, ತಮ್ಮ ಬಗ್ಗೆ ಜ್ಞಾನ ಇಲ್ಲ, ವೈರಾಗ್ಯ ಅಂತೂ ಇಲ್ಲೇ ಇಲ್ಲ. ಕಲಿಯ ಪ್ರಭಾವದಿಂದ ಇವರೆಲ್ಲ ಜರ್ಜರಿತರಾಗಿ ಬಿಟ್ಟಿದ್ದಾರೆ. ಇವರು ಏನು ಮಾಡಿದರೂ ಎಚ್ಚರಗೊಳ್ತಾ ಇಲ್ಲ ಅಂತ ಅವಳು ಗೋಳಾಡ್ತಾ ಇರ್ತಾಳೆ. ಹಾಗೆ ಹೇಳ್ತಾರೆ, ಉತ್ಪನ್ನ ದ್ರವಿಡೇ ಸಾಹಂ ವೃದ್ಧಿಂ ಕರ್ನಾಟಕೆ ಗತ ಕ್ವಚಿನ್ ಮಹಾರಾಷ್ಟ್ರೇ ಗುರ್ಜರೇ ಜೀರ್ಣತಾಂ ಗತ. ಆವಾಗ ಭಕ್ತಿ ಹೇಳ್ತಾಳೆ, ನೋಡು, ನಾನು ಹುಟ್ಟಿದ್ದು ದ್ರಾವಿಡ ದೇಶದಲ್ಲಿ. ಭಕ್ತಿ ಹೇಳ್ತಾಳೆ, ನಾನು ಹುಟ್ಟಿದ್ದು ದ್ರಾವಿಡ ದೇಶ ಅಂದರೆ ತಮಿಳುನಾಡಿನಲ್ಲಿ. ಅತಿ ಚೆನ್ನಾಗಿ ಬೆಳೆದಿದ್ದು, ಬಹಳ ಚೆನ್ನಾಗಿ ಬೆಳೆದಿದ್ದು ಕರ್ನಾಟಕದಲ್ಲಿ. ಅಲ್ಲಿ ಹುಟ್ಟಿದ್ರಷ್ಟೇ ಭಕ್ತಿ. ಬೆಳೆದು ಚೆನ್ನಾಗಿ ದಷ್ಟಪುಷ್ಟವಾಗಿದ್ದು ಕರ್ನಾಟಕದಲ್ಲಿ. ನೋಡಿ, ಕರ್ನಾಟಕ ಅನ್ನುವುದು ಭಾಗವತದಲ್ಲೇ ಬಂದಿದೆ. ಈಗ ಇವರು ಹೆಸರಿಟ್ಟಿದ್ದಲ್ಲ. ಈಗ ಇವರು ಹೆಸರಿಟ್ಟರೆ ಲೌಕಿಕವಾಗಿ ನಾನಿಟ್ಟೆ ಕರ್ನಾಟಕ ಯಾವತ್ತಿಂದ ಆಯಿತು ಅಂತ. ಕರ್ನಾಟಕ ಪುರಾಣ ಇತಿಹಾಸಗಳಲ್ಲೇ ಇದೆ ಕರ್ನಾಟಕ ಅನ್ನೋದು. ಕರ್ನಾಟಕದಲ್ಲಿ ಭಕ್ತಿ ಸಮೃದ್ಧಿಯಾಗಿ ಬೆಳೀತು. ಆಮೇಲೆ ಮಹಾರಾಷ್ಟ್ರದಲ್ಲಿ ಕೆಲವು ಸ್ಥಾನಗಳಲ್ಲಿ ಉಳಿತು. ಯಾವಾಗ ಅದು ಗುರ್ಜರ ದೇಶ ಗುಜರಾತ್ನಲ್ಲಿ ಹೋದೋ ಅದಕ್ಕೆ ಮುಪ್ಪು ಬಂದು ಬಿಡ್ತು. ಜ್ಞಾನ ವೈರಾಗ್ಯಗಳಿಗೆ ಮುಪ್ಪು ಬಂದು ಬಿಡ್ತು. ಬರೇ ಭಕ್ತಿ 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 ಇದ್ದರೆ, ಜ್ಞಾನ ವೈರಾಗ್ಯ ಸಹಿತವಾದ ಭಕ್ತಿ ಮೋಕ್ಷಕ್ಕೆ ಸಾಧನ. ಜ್ಞಾನ ವೈರಾಗ್ಯ ಇಲ್ಲದಿದ್ದರೆ ಭಕ್ತಿ ಆ ದೃಢತೆ ಬರಲ್ಲ. ನಾವು ನೋಡ್ತೀವಿ, ಕರ್ನಾಟಕದಲ್ಲಿ ಇದ್ದಷ್ಟು ಭಕ್ತಿಗೆ ಜ್ಞಾನ ವೈರಾಗ್ಯ ಪ್ರಾಮುಖ್ಯತೆ ಬೇರೆ ಕಡೆಗೆ ಇಲ್ಲ. ಬೇರೆ ಕಡೆಗೆ ಜ್ಞಾನಕ್ಕೆ ವೈರಾಗ್ಯಕ್ಕೆ ಪ್ರಾಶಸ್ತ್ಯನೇ ಇಲ್ಲ. ಬರೇ ಮೈ ಮರೆತು ಕುಣಿಯೋದು, ದೇವರು ಅಂತಂದುಬಿಟ್ರೆ ಆಗೆಲ್ಲ ಜ್ಞಾನ ವೈರಾಗ್ಯಗಳು. ಅದಕ್ಕೆ ಹೇಳಿದ ಭಕ್ತಿ ದೃಢವಾಗಿ ಬೆಳೆದಿದ್ದು ಎಲ್ಲಿ? ಕರ್ನಾಟಕದಲ್ಲಿ ಅಂತ ಹೇಳ್ತಾಳೆ. ಕಲಿಕಾಲದ ಪ್ರಭಾವದಿಂದ ಈ ನಾಸ್ತಿಕರೆಲ್ಲ ಏನು ಮಾಡಿದರು? ಇವರೆಲ್ಲ ಏನು ಮಾಡಿದರು? ನನ್ನ ಅಂಗಗಳನ್ನು ತುಂಡರಿಸಿಬಿಟ್ರು. ನನ್ನ ಮಕ್ಕಳು ಮುದಿತನದಿಂದ ದುರ್ಬಲರಾಗ್ಬಿಟ್ರು. ಆವಾಗ ನಾನು ವೃಂದಾವನಕ್ಕೆ ಹೋದೆ. ವೃಂದಾವನ ಇದೆಯಲ್ಲ, ವೃಂದಾವನ, ಅಲ್ಲಿ ಹೋದೆ, ಮಥುರಾದ ಹತ್ರ ವೃಂದಾವನ. ಮತ್ತೆ ನನಗೆ ಹೊಸ ಯೌವನ ಬಂತು, ರೂಪ ಸೌಂದರ್ಯ ಬಂತು. ಆದರೆ ಮಕ್ಕಳು ಮೊದಲಿನಂತೆ ಇದ್ದರು. ಜ್ಞಾನ ವೈರಾಗ್ಯಗಳು ಮೊದಲಿನಂಗೆ ಇದ್ವು. ಭಕ್ತಿ ನಾನು ಬೆಳೆದೆ ರೂಪ ಯೌವನಳಾಗಿ, ಜ್ಞಾನ ವೈರಾಗ್ಯಗಳು ಬೆಳೆಯಲೇ ಇಲ್ಲ. ಶ್ರಮದಿಂದ ಕಷ್ಟಪಡ್ತಿದ್ದಾರೆ. ಏನು ಮಾಡಲಿ? ನಾನು ಯುವತಿಯಾದೆ, ನನ್ನ ಮಕ್ಕಳು ವೃದ್ಧರಾಗಿದ್ದಾರೆ. ಮೂವರು ಜೊತೆಗೆ ಬಂದವರಲ್ಲಿ ಈ ವ್ಯತ್ಯಾಸ ಏಕಾಯಿತು? ತಾಯಿ ಮುದಿಯಾಗಿರುವುದು, ಮಕ್ಕಳು ಯುಗವಾಗಿರುವುದು ಎಷ್ಟು ಇಷ್ಟ? ಇದು ಏಕೆ ವ್ಯತ್ಯಾಸ ಆಯಿತು? ತಾಯಿ ಮುದಿಯಾಗಿರುವುದು, ಮಕ್ಕಳು ಯುವಕರಾಗಿರುವುದು ಸಹಜ.
ತಾಯಿ ಯುವತಿಯಾಗಿ ಮಕ್ಕಳು ಮುದುಕರಾಗುವುದು ಎಷ್ಟು ಸಹಜ ಅಸಹಜ, ಏಕೆ ವ್ಯತ್ಯಾಸ ಆಯಿತು? ನೀನು ಯೋಗಿಯಾಗಿದ್ದೀಯಾ, ಇದಕ್ಕೆ ಕಾರಣ ಹೇಳು ಅಂತ ಕೇಳ್ತಾರೆ. ನಾರದರು ಅವಳನ್ನು ಸಂತೈಸಿ ಕ್ಷಣದಲ್ಲಿ ಹೇಳ್ತಾರೆ, ದೇವಿ ಇದು ಭೀಕರವಾದ ಕಲಿಯುಗ, ಆದ್ದರಿಂದ ಸದಾಚಾರ ಯೋಗಾಭ್ಯಾಸ ತಪಸ್ಸುಗಳಿಗೆಲ್ಲ ನಶಿಸಿವೆ. ಜನರು ವಂಚನೆ ದುಷ್ಕರ್ಮಗಳಿಂದ ಪಾಪಾಭಿಮಾನಿ ಅಸುರರಂತೆ ಆಗಿದ್ದಾರೆ. ಈ ಕಲಿಯುಗದಲ್ಲಿ ಸಜ್ಜನರಿಗೆ ದುಃಖ, ದುರ್ಜನರಿಗೆ ಹರ್ಷವಾಗುತ್ತದೆ ಅಂತ ಹೇಳ್ತಾರೆ. ಈ ಭೂಮಿ ದುರ್ಜನರಿಂದ ಅಸ್ಪೃಶ್ಯರಾಗಿ ಬಿಟ್ಟಿದ್ದೆ, ಆದಿಶೇಷನಿಗೂ ಹೊರಲಾರದಷ್ಟು ಭಾರ ಅನ್ನಿಸ್ತಾ ಇದೆ. ಆದ್ದರಿಂದ ನಿಮಗೆ ಮುಪ್ಪು ಬಂದಿದೆ. ಆದರೂ ವೃಂದಾವನದ ಸ್ಪರ್ಶದಿಂದ ರಮಣಿ ನಿನಗೆ ಮತ್ತೆ ಹೊಸ ತಾರಣ್ಯ ಬಂದಿದೆ. ಆದರೆ ನಿನ್ನ ಮಕ್ಕಳಿಗೆ ಇಲ್ಲೂ ಜ್ಞಾನ ವೈರಾಗ್ಯಗಳಿಗೆ ಇಲ್ಲಿಯೂ ಆಶ್ರಯ ಯಾರೂ ಕೊಡ್ತಾ ಇಲ್ಲ. ಆದ್ದರಿಂದ ಅವರಿನ್ನೂ ಮುದುಕರಾಗಿಯೇ ಇದ್ದಾರೆ, ತಮ್ಮ ಆತ್ಮಸುಖ ಅನುಭವಿಸ್ತಾ ನಿದ್ದೆ ಮಾಡ್ತಾ ಇದ್ದಾರೆ. ಆವಾಗ ಅವಳು ಕೇಳ್ತಾಳೆ, ಪರೀಕ್ಷಿತ ಪಾಪಿ ಕಲಿಗೆ ಯಾಕೆ ಅವಕಾಶ ಮಾಡಿಕೊಟ್ಟ? ಕಲಿ ಬಂದೊಡನೆ ಎಲ್ಲ ವಸ್ತುಗಳ ಸಾರ ಎಲ್ಲಿ ಮರೆಯಾಗಿ ಹೋಯಿತು? ದಯಾಮಯನಾದ ಹರಿಯಾದರೂ ಏಕೆ ಈ ಧರ್ಮವನ್ನು ನೋಡಿ ಸಹಿಸುತ್ತಾ ಇದ್ದಾನೆ? ಈ ಸಂಶಯಗಳನ್ನು ಪರಿಹರಿಸು ಅಂತ ಕೇಳ್ತಾಳೆ. ಕಾಮ ಕ್ರೋಧ ಲೋಭ ದೃಷ್ಟಿಗಳಿಂದ ಮಣಿದ ಚಿತ್ತರಾದವರು ತಪಸ್ಸು ಮಾಡುವುದರಿಂದ ತಪಸ್ಸಿನಲ್ಲಿಯೂ ಸಾರ ಇಲ್ಲ. ಕಾಮ ಕ್ರೋಧಗಳನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ತಪಸ್ಸನ್ನು ಮಾಡ್ತೀನಿ ಅಂತ ಢಾಂಬಿಕವಾಗಿ ಮಾಡುವವರಿಗೆ ತಪಸ್ಸಿನಲ್ಲಿ ಸಾರವೇ ಇಲ್ಲ. ಮನಸ್ಸಿನ ಮೇಲೆ ನಿಯಂತ್ರಣ ಇಲ್ಲ. ಲೋಭ ಎಲ್ಲಿ ನೋಡಿದರೂ ಲೋಭ ಢಾಂಬಕಗಳು ತುಂಬಿವೆ. ಪಾಷಂಡಿಗಳ ಒಡನಾಟ. ವಿದ್ವಾಂಸರ ಬಳಿಗೆ ಉಪದೋಷ ಪಡೆಯುವನೆಂದರೆ ಅವರೆಲ್ಲರೂ ಕೋಣಗಳಂತೆ ತಮ್ಮ ಹೆಂಡತಿಯೊಡನೆ ಬೆಳೆದು ಸಂತಾನೋಕ್ತಿಯಲ್ಲಿ ಇದ್ದ ಬಿಟ್ಟಿದ್ದಾರೆ ಪಂಡಿತರುಗಳು. ತಾವೇ ಮೋಕ್ಷ ಸಾಧನೆ ಮಾಡುವುದಿಲ್ಲ, ಪರರಿಗೆ ಏನು ಉಪದೇಶ ಮಾಡಬಲ್ಲರು? ವೈಷ್ಣವತ್ವವೂ ಕಲಿಕಾಲದಲ್ಲಿ ಇಲ್ಲ. ಸತ್ಸಂಪ್ರಾಯದಿಂದ ಬಂದ ವಿಷ್ಣು ಭಕ್ತಿ ಎಲ್ಲಿ ಕಾಣುತ್ತದೆ ಎಂದಮೇಲೆ ಇದು ಯುಗಧರ್ಮ, ಯಾರನ್ನು ದೂಷಿಸುವ ಫಲವಿಲ್ಲ. ಆದ್ದರಿಂದ ಶ್ರೀಹರಿಯು ಸಮೀಪದಲ್ಲಿ ಇದ್ದರೂ ನೋಡಿ ಸಹಿಸಿದ್ದಾನೆ ಎಂದು ಹೇಳಿದಾಗ ಭಕ್ತಿದೇವಿ ಬಹಳ ಮುಸ್ಕೊಂಡು ಹೇಳ್ತಾಳೆ, ನೀವೇ ಧನ್ಯರು, ನನ್ನ ಭಾಗ್ಯದ ನಿಮ್ಮ ದರ್ಶನ ಲಭಿಸಿತು. ನಿಮ್ಮ ದರ್ಶನದಿಂದ ಸಕಲ ಸಿದ್ಧಿ ಕಾರಣವಾಗುತ್ತೆ. ನಿಮ್ಮ ಉಪದೇಶವನ್ನು ಕೇಳಿ ಪ್ರಹ್ಲಾದ ವಿಷ್ಣು ಮಾಯೆಯನ್ನೇ ಜಯಿಸಿಬಿಟ್ಟ. ಧ್ರುವಲೋಕದ ಒಡೆತಂತೆ ಈ ಸಕಲ ಮಂಗಲ ಪತ್ರಾದ ಬ್ರಹ್ಮೋತ್ತರಾದ ನಿಮಗೆ ನಮೋ ನಮಃ ಅಂತ ಭಕ್ತಿದೇವಿ ನಾರದರಿಗೆ ಹೇಳ್ತಾಳೆ. ಆವಾಗ ಅವ್ರು ಹೇಳ್ತಾರೆ, ವ್ಯರ್ಥವಾಗಿ ಶೋಕಿಸಬೇಡ ಮಗಳೇ, ಈ ಚಿಂತೆ ದುಗುಡ ಶ್ರೀಕೃಷ್ಣನ ಪಾದಕಮಲಗಳನ್ನು ನೆನೆ ದುಃಖ ದೂರವಾಗುತ್ತದೆ ಅಂತ ಹೇಳ್ತಾರೆ. ಆವಾಗ ಕಲಿಯುಗದಲ್ಲಿ ಭಕ್ತಿಯೊಂದೇ ಪರಮಾತ್ಮನ ಸಾಯುಜ್ಯ ರೂಪ ಮುಕ್ತಿಗೆ ಸಾಧನವಾಗಬಲ್ಲದು ಅಂತ ನಾರದರು ಹೇಳ್ತಾರೆ. ಹೀಗೆ ಜ್ಞಾನಸ್ವರೂಪ ಶ್ರೀಕೃಷ್ಣನ ನಿರ್ಮಲ ಭಕ್ತಿ ರೂಪಗಳಾದ ನಿನ್ನನ್ನು ಸೃಷ್ಟಿಸ್ತಾ ನೀನು ಕೈ ಮುಗಿದು ನಾನು ಮಾಡಬೇಕಾದ ಕರ್ತವ್ಯ ಏನು ಎಂದು ಕೇಳಿದೆ. ಆಗ ಅವನು ಆಜ್ಞಾಪಿಸ್ತಾನೆ, ನನ್ನ ಭಕ್ತರನ್ನು ಪೋಷಿಸು ಎಂದು ಭಗವಂತನ ಆಜ್ಞೆಯಾಗಿದೆ. ಮತ್ತೆ ಜ್ಞಾನ ವೈರಾಗ್ಯ ಎಂಬ ದಾಸಿ ಮಕ್ಕಳನ್ನು ನಿನಗೆ ಇತ್ತ. ನೀನು ನಿನ್ನ ರೂಪದಿಂದ ವೈಕುಂಠ ಧಾಮದಲ್ಲಿ ಭಕ್ತರನ್ನು ಪೋಷಿಸುತ್ತಾ ಇದ್ದೀಯಾ. ಭೂಮಿಯಲ್ಲಿ ಭಕ್ತರನ್ನು ಪೋಷಿಸಿದ್ದು ಅದರ ಛಾಯಾರೂಪ ಮುಕ್ತಿಯಲ್ಲಿ ಅಲ್ಲಿದ್ದಾಳೆ, ಛಾಯಾರೂಪದಲ್ಲಿ ಬಂದಿದ್ದಾಳೆ. ಜ್ಞಾನ ವೈರಾಗ್ಯ ಮುಕ್ತಿಯನ್ನು ನೀನು ಭೂಮಿಗೆ ಎಳೆದು ಬಂದಿದ್ದೀಯಾ. ಈಗ ಜನರಲ್ಲಿ ನಡೆಸುವಂತೆ ಮಾಡುತ್ತೇನೆ, ಬೇರೆ ಧರ್ಮಾಚರಣೆಗಳು ಎಲ್ಲಿಯೂ ಇಳಿದಂತೆ ಮಾಡುತ್ತೇನೆ. ಈಗ ಮಾಡಿದ್ದರೆ ನಾನು ವಿಷ್ಣುದಾಸನೇ ಅಲ್ಲ ಅಂತ ನಾರದರು ಹೋಗ್ತಾ ಇರ್ತಾರೆ ಹುಡುಕೊಂಡು. ಆವಾಗ ನಾರದರು ಹೋಗ್ತಾ ಇರಬೇಕಾದ್ರೆ ಅವರು ಹೋಗಿ ಭಕ್ತಿದೇವಿಯ ಮಾತಿನ ಅವರು ಏನು ಮಾಡ್ತಾರೆ, ಜ್ಞಾನ ವೈರಾಗ್ಯವನ್ನು ಮಕ್ಕಳಿರ್ತಾರಲ್ಲ, ಜ್ಞಾನ ವೈರಾಗ್ಯನ ಮಕ್ಕಳು ಅವ್ನು ತಟ್ಟಿ ಎಬ್ಬಿಸ್ಲು ನೋಡ್ತಾರೆ. ವೇದಗಳನ್ನು ಕಿವಿಯಲ್ಲಿ ಉಚ್ಚರಿಸ್ತಾರೆ. ಕಿವಿಗೆ ಸಮೀಪಟ್ಟು ಜ್ಞಾನ ಎದ್ದೇಳು, ವೈರಾಗ್ಯ ಎದ್ದೇಳು ಎಂತಾರೆ. ವೇದ ಉಪನಿಷತ್ತು ಭಗವದ್ಗೀತೆಗಳನ್ನು ಮತ್ತೆ ಮತ್ತೆ ಉಚ್ಚರಿಸಿ ಬಲವಂತವಾಗಿ ಎಬ್ಬಿಸ್ಲು ಹೋಗ್ತಾರೆ. ಹಾಗೆ ಹೇಗೋ ಎಚ್ಚರಗೊಳ್ತಾರೆ. ಆದರೂ ಕಣ್ತೆರೆದು ನೋಡಿದೆ ಕಳಿಸಿ ಮತ್ತೆ ಮಲಗ್ತಾರೆ. ನಾವು ಹೇಗೆ ಉದಾಸೀನರಾಗಿ ಎಬ್ಬಿಸಿದ್ರು ಕೂಡ ನಾವು ಮಲಗ್ತಾರಲ್ಲ, ಹಾಗೆ ಮಲಗ್ತಾರೆ. ಆವಾಗ ನಾರದರು, ಅಯ್ಯೋ ಇವರು ಈ ನಿದ್ದೆಯನ್ನು ಹೇಗೆ ಹೋಗಿ ಮಾಡಿಸ್ಲಿ ಅಂತ ವೃದ್ಧ ಚಿಂತಿತ ಹರಿಯನ್ನು ನೆನೆಯುತ್ತಾರೆ. ಆವಾಗ ಆಕಾಶವಾಣಿ ಆಗುತ್ತೆ ನಾರದರಿಗೆ, ನಿನ್ನ ಈ ಪ್ರಯತ್ನ ಸಫಲವೇ ಆಗುತ್ತದೆ, ಅದಕ್ಕೆ ನೀನು ಒಂದು ಸತ್ಕಾರ್ಯ ಮಾಡಬೇಕು. ಯಾಕೆ ಸಾಧುಗಳು ನಿನಗೆ ಹೇಳುತ್ತಾರೆ, ಅದನ್ನು ಮಾಡಿದಾಗ ಇವರ ನಿದ್ದೆಯೂ ವೃದ್ಧಾಪ್ಯವು ತೊಲಗುತ್ತದೆ. ಹೀಗೆ ಹೇಳಿದ್ದನ್ನು ಕೇಳಿ ನಾರದರು ವಿಸ್ಮಿತರಾಗ್ತಾರೆ. ನಾರದರು ಸಾಧುಗಳ ಅನ್ವೇಷಣೆಗೆ ಹೊರಡ್ತಾರೆ. ಹೀಗೆ ಆಕಾಶವಾಣಿ ಆಗತ್ಲು, ಅಶರೀರವಾಣಿ ಆಗತ್ಲು ನಾರದರು ಯಾವ ಸಾಧರು ಅಂತ ಹುಡ್ಕೊಂಡು ಹೋಗ್ತಾರೆ. ಸಾಧುಗಳನ್ನು ಕಂಡಾಗಲೆಲ್ಲ ಇವುಗಳನ್ನು ಕೇಳ್ತಾನೆ ಇರ್ತಾರೆ. ಯಾರೂ ಏನು ಮಾಡಬೇಕೆಂದು ಮಾತ್ರ ಹೇಳೋಲ್ಲ, ಇದು ಅಸಾಧ್ಯವೆಂತಾರೆ. ಕೆಲವರು ಮೌನ ವಹಿಸ್ತಾರೆ, ಕೆಲವರು
ಎಂದು ಅವರು ಕಿವಿ ಆಗ ಯೋಗಿಗಳ ನಾರದರಿಗೂ ತಿಳಿದ ವಿಷಯವನ್ನು ಇತರರು ಹೇಗೆ ತಿಳಿದಾರು? ಹೀಗೆ ನಾರದರ ಪ್ರಶ್ನೆಗೆ ಮುನಿಗಳೆಲ್ಲರೂ ಅಸಾಧ್ಯವೆಂದು ಉತ್ತರಿಸ್ತಾರೆ. ಬಳಿಕ ನಾರದರು ಬದರಿಗೆ ಬರ್ತಾರೆ. ಹೀಗೆ ಸಾಧುಗಳನ್ನು ಹುಡುಕಿಕೊಂಡು ಬಂದಾಗ ಅಲ್ಲಿ ಸನಕಾದಿಗಳು ಬರ್ತಾರೆ. ಕೋಟು ಅವರನ್ನು ಕಂಡು ನಾರದರು ಕೇಳ್ತಾರೆ, ಬ್ರಹ್ಮಕುಮಾರರಾದ ಶೌನಕರೇ, ಸನಕಾದಿಗಳೇ, ನಿಮ್ಮ ದರ್ಶನ ನನ್ನ ಭಾಗ್ಯ. 5 ವರ್ಷದ ಬಾಲಕರಂತಿದ್ದರೂ ಸೃಷ್ಟಿಯಲ್ಲಿ ಅವರು ನಿತ್ಯ ಬಾಲಕರು, ಸನತ್ಕುಮಾರರು ಸನಕಾದಿಗಳು. ಹಾಗೆ ಸೃಷ್ಟಿಯಲ್ಲಿ ಎಲ್ಲ ಪೂರ್ವಗಳಿಂದ ಪೂರ್ವಿಕರಾಗಿದ್ದೀರಾ. ಹರಿಯೇ ರಕ್ಷಕನ ಸದಾ ನಿಮ್ಮ ನಾಲಿಗೆ ನುಡಿಯುತ್ತೆ. ಆದ್ದರಿಂದ ಕಾಳನ ದೂತಿಯಾದ ಜರೆ ನಿಮ್ಮನ್ನು ಪೀಡಿಸುವುದಿಲ್ಲ. ನಿಮ್ಮ ಇಬ್ಬರ ಹುಬ್ಬಿನ ಕುಡಿತದಿಂದಲೇ ವೈಕುಂಠದ ದ್ವಾರಪಾಲಕರು ಭೂಮಿಯಲ್ಲಿ ಬಿದ್ದು ಶಾಪಗ್ರಸ್ತರಾದರು. ಹಾಗಾಗಿ ಅಶರೀರವಾಣಿ ಹೇಳಿದ ಸಾಧ ಅನುಷ್ಠಾನ ಹೇಗೆ ಮಾಡಬೇಕು ಅಂತ ಕೇಳ್ತಾರೆ. ಆವಾಗ ಅವರ ಎಲ್ಲವನ್ನು ಪ್ರೇಮಪೂರ್ವಕವಾಗಿ ಪ್ರಯತ್ನದಿಂದ ನೆಲೆಗಳಿಸಬಹುದು ಅಂತ ಕೇಳಿದಾಗ ಆವಾಗ ನಾರದರಿಗೆ ಸನಕಾದಿಗಳು ಹೇಳ್ತಾರೆ, ದೇವಋಷಿಯೇ ಚಿಂತಿಸಬೇಡ, ಮನಸ್ಸಿಗೆ ಹರ್ಷ ತಂದುಕೊಳ್ಳು. ಜ್ಞಾನ ವೈರಾಗ್ಯ ಭಕ್ತಿಗಳ ಉದ್ಧಾರಕ್ಕೆ ಒಂದು ಸುಲಭ ಉಪಾಯವಿದೆ. ನೀನು ಭಕ್ತಿಯ ಉನ್ನತಿಸೋದಕ್ಕೆ ಆಶ್ಚರ್ಯ ಏನಿಲ್ಲ. ನೀನೇನು ಮಾಡು ಅಂತಂದರೆ ಹವಿಸ್ಸು ತುಪ್ಪ ಮುಂತಾದವನ್ನು ಮಾಡುವ ಈ ದ್ರವ್ಯ ಯಜ್ಞಗಳು ಚಾಂದ್ರಾಯಣಾದಿ ವ್ರತಗಳೇ ತಪೋಯಜ್ಞಗಳಾಗ್ತವೆ. ಸ್ವಾಧ್ಯಾಯ ಯಜ್ಞ ಒಂದೇ ಮೋಕ್ಷಕ್ಕೆ ಫಲ. ಅದಕ್ಕೆ ಯಾವುದಂದರೆ ಶ್ರೀಮದ್ ಭಾಗವತ ಶಾಸ್ತ್ರ ಸ್ವಾಧ್ಯಾಯ ಜ್ಞಾನ ಯಜ್ಞವೆನಿಸುತ್ತದೆ. ಶುಕಮುನಿ ಮುಂತಾದವರು ಇದನ್ನು ಉಪದೇಶಿಸಿದ್ದಾರೆ. ಅದರ ಘೋಷವೇ ಆಕಾಶವಾಣಿ ಹೇಳಿದ ಕರ್ಮ. ಭಾಗವತವನ್ನು ಶ್ರವಣ ಮಾಡಬೇಕು. ಅದರಿಂದ ಭಕ್ತಿ ಜ್ಞಾನ ವೈರಾಗ್ಯಗಳಿಗೆ ಮಹತ್ತರವಾದ ಬಲ ಉಂಟಾಗುತ್ತದೆ. ಭಾಗವತದ ಘೋಷದಿಂದಲೇ ಜ್ಞಾನ ವೈರಾಗ್ಯಗಳ ಕಷ್ಟ ನಿವೃತ್ತಿಯಾಗುತ್ತದೆ ಅಂತ ಹೇಳಿಬಿಟ್ಟು ಭಾಗವತದ ಮಹಾತ್ಮೆಯನ್ನು ಹೀಗೆ ಹೇಳ್ತಾರೆ. ಆಗಾಗ ಭಾಗವತದ ಸತ್ಪಾದವನ್ನು ಹರಿದ್ವಾರದಲ್ಲಿ ಮಾಡ್ತಾರೆ. ಭಾಗವತ ಮಹಾತ್ಮೆಯನ್ನು ಹೇಳ್ತಾರೆ. ಆವಾಗ ಅದರಿಂದ ಆ ಜ್ಞಾನ ವೈರಾಗ್ಯಗಳು ಮತ್ತೆ ಯುವಕರಂತೆ ಆಗ್ತಾವೆ. ಇದನ್ನು ನೋಡಿ, ಭಾಗವತದ ಶ್ರವಣದ ಫಲ ಏನು? ನಮ್ಮಲ್ಲಿ ಜ್ಞಾನ ಬೆಳೆಯುತ್ತೆ, ವೈರಾಗ್ಯ ಬೆಳೆಯುತ್ತೆ, ಭಗವಂತನ ಯಥಾರ್ಥ ಚಿಂತನೆ ಬೆಳೆಯುತ್ತೆ. ಆಮೇಲೆ ಇನ್ನೊಂದು ಹೇಳ್ತಾರೆ, ಕಥೆಯನ್ನು ಹೇಳ್ತಾರೆ. ಸೂತರು ಹೇಳ್ತಾರೆ, ವಿಷ್ಣು ಭಕ್ತರ ಮನಸ್ಸುಗಳಲ್ಲಿ ಈಗ ಗೋಕರ್ಣ ಉಪಾಖ್ಯಾನ ಅಂತ ಕೇಳಿದ್ದೀರಾ? ಗೋಕರ್ಣ ಅಂತ ಒಬ್ಬನು, ಇಲ್ಲಿ ಏನಾಗ್ತದೆ, ಆತ್ಮದೇವ ಅಂತ ಒಬ್ಬ ಬ್ರಾಹ್ಮಣ ಇರ್ತಾನೆ ತುಂಗಭದ್ರಾ ನದಿ ತೀರದಲ್ಲಿ. ಅವನು ಬಹಳ ಧರ್ಮಿಷ್ಠ. ಅವನ ಹೆಂಡತಿ ದುಂದುಲಿ ಅಂತ ಸುಂದರಿ, ಸತ್ಕುಲ ಪ್ರಸೂತೆ. ಆದರೆ ಅವಳ ಮನೆಯಲ್ಲಿ ತನ್ನ ಮಾತೇ ನಡೆಯಬೇಕು ಅಂತ ಇರ್ತಾಳೆ ದುಂದುಲಿ ಅವಳು ಯಾವಾಗಲೂ ಭಗವಂತನ ಸ್ಮರಣೆ ಬೇಡ ಹರಟನೆ ಮಾತುಗಳಲ್ಲೇ ಆಸಕ್ತರಾಗಿರ್ತಾಳೆ. ಅವಳು ಏನು ಮಾಡ್ತಾಳೆ, ಕ್ರೂರಿ ಇರ್ತಾಳೆ, ಹಣದ ಲೋಭ, ಎಲ್ಲರೊಂದಿಗೆ ಜಗಳ ಆಡ್ತಾ ಇರ್ತಾಳೆ. ಹೀಗೆ ಪುತ್ರಿಯ ಮುಖದರ್ಶನ ಭಾಗ್ಯ ಅವರಿಗೆ ಲಭಿಸಲಿಲ್ಲ. ಬ್ರಾಹ್ಮಣ ಅತ್ಯಂತ ಚಿಂತಾಕ್ರಾಂತನಾಗ್ತಾನೆ. ಅವನು ಏನು ಮಾಡ್ತಾನೆ, ಒಬ್ಬ ಯತಿಯನ್ನು ಕೇಳ್ತಾನೆ ಮನೆಗೆ ಬಂದಾಗ, ನನಗೆ ಮಕ್ಕಳಾಗಿಲ್ಲ, ನನಗೆ ಮಕ್ಕಳು ಬೇಕು, ಪುತ್ರರು ಬೇಕು ಅಂತ ಹೇಳಿದಾಗ ಅವನು ಹೇಳ್ತಾನೆ, ನಿನಗೆ ಪುತ್ರ ಸಂತಾನದ ಭಾಗ್ಯ ಇಲ್ಲ, ಇನ್ನು 7 ಜನ್ಮಗಳಲ್ಲೂ ನಿನಗೆ ಭಾಗ್ಯ ಇಲ್ಲ, ನಿನಗೆ ಬರುವುದಿಲ್ಲ ಅಂತ ಹೇಳಿದಾಗಲೂ ಇಲ್ಲ, ನನಗೆ ಬೇಕೇ ಬೇಕು ಅಂತ ಹೇಳಿದಾಗ ಅವರೇನು ಮಾಡ್ತಾರೆ, ಒಂದು ಫಲವನ್ನು ಮಂತ್ರಿಸಿ ಕೊಡ್ತಾರೆ. ಫಲವನ್ನು ಮಂತ್ರಿಸಿ ಕೊಟ್ಟಾಗ ಇವನು ಹೋಗಿ ತನ್ನ ಹೆಂಡತಿಗೆ ಕೊಡ್ತಾನೆ. ಆ ಹೆಂಡತಿ ಬಸುರಿ ಆಗಿಬಿಟ್ರೆ ಈಗಿನವರು ಮಾಡ್ತಾರೆ, ಬಸುರಿ ಆಗಿಬಿಟ್ರೆ ತನ್ನ ಸೌಂದರ್ಯಕ್ಕೆ ಎಲ್ಲಿ ಮೇಲೆ ಬರುತ್ತೋ ಅಂತ ಅವಳು ಆಗೋಲ್ಲ. ಅವಳ ತಂಗಿ ಒಬ್ಬಳು ಇರ್ತಾಳೆ. ಅವಳಿಗೆ ಏನು ಮಾಡಬೇಕು ಅಂತ ಕೇಳಿದಾಗ, ಆ ಹಣ್ಣನ್ನು ನಮ್ಮ ಮನೆಯಲ್ಲಿರುವ ಹಸುವಿಗೆ ಕೊಟ್ಟು ಬಿಡು, ಹಸುವಿಗೆ ಕೊಡು, ನಾನು ಪ್ರೆಗ್ನೆಂಟ್ ಆಗಿದ್ದೇನೆ, ನನ್ನಲ್ಲಿರುವ ಮಗುವನ್ನು ನಿನಗೆ ಕೊಡ್ತೇನೆ, ನೀನು ಸ್ವಲ್ಪ ನಾಟಕ ಆಡು, ನಾನು ಗರ್ಭಿಣಿ ಅಂತ ನೀನು ನಾಟಕ ಆಡು, ನಾನು ಮಗುವನ್ನು ಕೊಡ್ತೇನೆ, ಅದು ನಿನ್ನ ಮಗು ಅಂತ ಹೇಳಿದಾಗ ಆ ಹಸುವಿಗೆ ಆ ಫಲವನ್ನು ಕೊಡ್ತಾರೆ. ನೋಡಿ ಹೇಗೆ ಇದೆ ಭಗವಂತನ ಇಚ್ಛೆ ಅಂತ. ಇವರಿಗೆ ಮಕ್ಕಳಾಗಬಾರ್ದು ಅಂತ ಇದೆ, ಹಣ್ಣನ್ನು ಇವರಿಗೆ ಬೇಕಾದ ಹಣ್ಣನ್ನು ಹಸುವಿಗೆ ಕೊಟ್ಟು ಬಿಟ್ರು. ಅವಳು ಏನು ಮಾಡಿದ್ಲು, ಮಗುವನ್ನು ಹುಟ್ಟಿಸಿದ್ಲು, ಇವಳಿಗೆ ಕೊಟ್ಟು, ಇವಳು ಮಗುವನಿಗೆ ನಾಮಕರಣ ಮಾಡಿದರು. ಅವಳಿಗೆ ನಾಮಕರಣವನ್ನು ಮಾಡಿದ್ದಾರೆ. ಆಮೇಲೆ ಆ ಹಸುವಿಗೆ ಏನಾಯಿತು ಅಂದರೆ, ಹಸುವಿನಲ್ಲಿ ಒಂದು ಹರಿಚಿತ್ತ ಹೇಗಿರುತ್ತೆ ಅಂದರೆ, ಹಸುವಿನಲ್ಲಿ ಮನುಷ್ಯ ರೂಪದ ಮಗು ಹುಟ್ಟಿತು. ಅವನ ಕಿವಿ ಹಸುವಿನಂತೆ ಇದ್ದಾಗ ಗೋಕರ್ಣ ಅಂತ ಆಯಿತು. ಗೋಕರ್ಣ ಅಂತ ಅಂದರೆ, ಗೋ ಅಂದರೆ ಬರೀ ಹಸುವಿನ ಕಿವಿ ಅಂತಲ್ಲ, ಗೋ ಅಂದರೆ ವೇದ. ಗೋ ಅಂದರೆ ವೇದಗಳನ್ನು ಸದಾ ಕೇಳುವಂತಹ ಕಿವಿ, ಶ್ರವಣ ಮಾಡುವಂತಹ ಕಿವಿ ಉಳ್ಳವನು ಗೋಕರ್ಣನಾಗ್ತಾನೆ. ಅವನು ಗೋಕರ್ಣ ಆಗ್ತಾನೆ. ದುಂದುಲಿ ಏನು ಮಾಡ್ತಾಳೆ ಅಂತಂದರೆ, ದುಂದುಕಾರಿ ಇಬ್ಬರು ಬಾಲಕರು ಬೆಳೀತಾರೆ. ಈ ದುಂದುಕಾರಿ ಇದ್ದವನು ತಂಗಿಯ ಮಗನನ್ನು ಹೇಗೆ ತನ್ನ ಮಗ ಅಂತ ಬೆಳೆಸಿದಳು,
ಅವನು ಬಹಳ ದುಷ್ಟನಾಗ್ತಾನೆ, ಶ್ರೀಲಂಪಟನಾಗ್ತಾನೆ, ತಂದೆ ತಾಯಿಗಳಿಬ್ಬರಿಗೂ ಹೊಡೆದು ಬಡಿದು ಪಾತ್ರೆಗಳನ್ನೆಲ್ಲ ಕಿತ್ತುಕೊಂಡು ತಿರ್ತಾನೆ. ಆಮೇಲೆ ಏನಾಗುತ್ತೆ, ಒಂದು ದಿವಸ ಅವನು ರೋಗದಿಂದ ಸಾಯ್ತಾನೆ. ದುಂದುಕುಮಾರಿ ರೋಗದಿಂದ ಸಾಯ್ತಾನೆ. ಇವನು ಗೋಕರ್ಣ ಬಹಳ ಸತ್ಯನಿಷ್ಠನಾಗಿರ್ತಾನೆ. ಆಮೇಲೆ ಏನಾಗುತ್ತೆ ಅಂತಂದರೆ ಅವನು ಸಾಯತ್ವ ಏನಾಗುತ್ತೆ, ಇವನು ಬಂದು ಅವನಿಗೆ ಎಲ್ಲ ಕರ್ಮಗಳನ್ನು ಮಾಡ್ತಾನೆ, ಗಯಾದಲ್ಲಿ ಎಲ್ಲ ಕರ್ಮಗಳನ್ನು ಮಾಡ್ತಾನೆ. ಒಂದು ದಿವಸ ಅವನು ಗಯಾದ ಕರ್ಮ ಮಾಡಬೇಕಾದ್ರೆ ಕನಸಿನಲ್ಲಿ ಅವನು ಪಿಶಾಚಿಯಾಗಿ ಬಂದುಬಿಟ್ಟು ನೀನು ನನಗೆ ಉದ್ಧಾರ ಮಾಡು ಅಂದಾಗ ಅವನು ಗೋಕರ್ಣ ಕೇಳ್ತಾನೆ, ನಾನು ಗಯಾದಲ್ಲೆಲ್ಲ ಶ್ರಾದ್ದವನ್ನು ಮಾಡಿದ್ದೇನಲ್ಲಪ್ಪ, ನಿನಗೆ ಇನ್ನೂ ಪಿಶಾಚಿ ಜನ್ಮದಿಂದ ಮುಕ್ತಿಯಾಗಿಲ್ಲವಲ್ಲ ಅಂದರೆ, ನಾನು ಮಾಡಿದ ಪಾಪಗಳಿಗೆ ಈ ಗಯಾದ ಶ್ರಾದ್ದಗಳು ಯಾವೂ ನಮಗೆ ಪರಿಹಾರ ಆಗೋದಿಲ್ಲ ಅಂದಾಗ ಭಾಗವತದ ಶ್ರವಣವನ್ನು ಸಪ್ತಾಹದಲ್ಲಿ ಒಂದು ವಾರ ನಿರಂತರವಾಗಿ ಮಾಡ್ತಾರೆ. ಒಂದೊಂದು ವಾರ, ಎಲ್ಲರಿಗೂ ಗೊತ್ತಿರುವ ಕಥೆ ಇದು. ಒಂದೊಂದು ವಾರದಲ್ಲಿ ಒಂದೊಂದು ದಿವಸಕ್ಕೆ ಒಂದೊಂದು ಗಂಟಿನಂಗೆ ಆ ಬಿದಿರಿನಲ್ಲಿ ನಿಂತಿದ್ದ 7 ಗಂಟೆಗಳ ಬಿದಿರಿನಲ್ಲಿ ನಿಂತಿದ್ದ ಆ ದುಂದುಕುಮಾರಿ ಎಂಬುವನ ಪಿಶಾಚಿ ರೂಪ ಅದೇನಾಗುತ್ತೆ, ಒಂದೊಂದು ಗಂಟು ಕೂಡ ಭಸ್ಮವಾಗಿ ಹೋಗುತ್ತೆ. 7ನೇ ದಿವಸದಲ್ಲಿ ಭಕ್ತವಾಗಿ ಅವನು ದಿವ್ಯ ಶರೀರವುಳ್ಳವನಾಗಿ ಹೋಗ್ತಾನೆ. ಅಂದರೆ ಭಾಗವತದ ಶ್ರವಣ ಹೇಗಿದೆ, ಒಂದು ಪ್ರೇತ ಜನ್ಮವನ್ನೇ ನಾಶ ಮಾಡುವಂತಹ ಶ್ರೇಷ್ಠ ಗ್ರಂಥ ಭಾಗವತ ಆಗಿದೆ. ಆ ಭಾಗವತವನ್ನು ನಿಷ್ಠೆಯಿಂದ ಕೇಳಬೇಕು ಅಂತ ಇದನ್ನು ಮಹಿಮೆಯನ್ನು ಪದ್ಮಪುರಾಣದಲ್ಲಿ ಹೇಳ್ತಾರೆ. ಮುಂದೆ ಭಾಗವತದ ಪ್ರಥಮ ಸ್ಕಂದಕ್ಕೆ ಬರಬೇಕಾದರೆ ಭಾಗವತದ ಪ್ರಥಮ ಸ್ಕಂದ ಮಂಗಳ ಶ್ಲೋಕಕ್ಕೆ ಬರಬೇಕು. ಮಂಗಳ ಶ್ಲೋಕಕ್ಕೆ ಬರುವ ಮುಂದೆ ಭಾಗವತದ ಆಗತಿ ಹೇಗಾಯಿತು, ಬ್ರಹ್ಮದೇವರಿಗೆ ಉಪದೇಶಿಸಿದ ಚತುಶ್ಲೋಕಿ ಭಾಗವತ. ಬ್ರಹ್ಮದೇವರು ನಾರದರಿಗೆ ಉಪದೇಶಿಸಿದರು. ನಾರದರು ವೇದವ್ಯಾಸ ದೇವರಿಗೆ ಒಪ್ಪಿಸಿದರು. ವೇದವ್ಯಾಸ ದೇವರು ತಮ್ಮ ಪುತ್ರನಾದ ಶುಕಮುನಿಗಳಿಗೆ ಭಾಗವತವನ್ನು ಹೇಳಿದರು. ಶುಕಮುನಿಗಳು ಪರೀಕ್ಷಿತ ರಾಜ ಗಂಗಾ ನದಿಯಲ್ಲಿ ಕುಳಿತುಕೊಂಡು ಪ್ರಯಾವೇಶಕ್ಕೆ ಅವನು ಭಾಗವತವನ್ನು 7 ದಿವಸ ಕಾಲ ನಿರಂತರವಾಗಿ ಅವನಿಗೆ ಶ್ರವಣ ಮಾಡಿಸಿದರು ಶುಕಮುನಿಗಳು. ಅಲ್ಲಿ ಪರೀಕ್ಷಿತ ರಾಜ ಒಬ್ಬನೇ ಇರಲಿಲ್ಲ, ಎಲ್ಲ ಮುನಿಗಳೂ ಇದ್ದರು. ಅಲ್ಲಿ ಯಾರಿದ್ದರು, ಉಗ್ರಶ್ರವ ಸೂತಪುರಾಣಿಕರು ಅಂತ ಅವರಿದ್ದರು. ಸೂತಪುರಾಣಿಕರು ಇದ್ದರು. ಅವರು ಕೇಳಿದರು. ಅವರು ಅಲ್ಲಿಂದ ಏನು ಮಾಡ್ತಾರೆ ಅಂತಂದರೆ, ಅವರು ಅಲ್ಲಿಂದ ನೈಮಿಷಾರಣ್ಯದಲ್ಲಿ ಒಂದು ಸತ್ರದಲ್ಲಿ ಸೂತಪುರಾಣಿಕರು ಅಲ್ಲಿರುವ ಎಲ್ಲರಿಗೂ ಕುಳಿತುಕೊಟ್ಟು ಭಾಗವತವನ್ನು ಹೇಳ್ತಾರೆ. ಹೀಗೆ ಭಾಗವತದ ಒಂದು ಆಗತಿ ಆಗಿದೆ. ಅದು ಹೇಳ್ತಾರೆ, ನೈಮಿಷೇ ನಿಮಿಷ ಕ್ಷೇತ್ರೇ ಋಷಯ ಶೌನಕಾದಯ ಸತ್ರಂ ಸ್ವರ್ಗಾಯ ಲೋಕಾಯ ಸಹಸ್ರ ಸಮಮಾಸುತಃ. ನೈಮಿಷಾರಣ್ಯ ಯಾಕೆ ಹಾಗೆ ಬೇಡ, ನೈಮಿಷಾರಣ್ಯ ಯಾಕೆ ಹಾಗೆ, ಎಲ್ಲಿ ನೋಡಿದರೂ ಯಾವ ಪುರಾಣವನ್ನು ನೋಡಿದರೂ ಯಾವ ನೈಮಿಷಾರಣ್ಯದಲ್ಲಿ ಸೂತ ಪುರಾಣಿಕರು ಹೇಳಿದರು ಅಂತ ಬರುತ್ತೆ ಅಲ್ವಾ. ಯಾವುದೇ ಪುರಾಣಗಳನ್ನು ತೆಗೆದುಕೊಳ್ಳಿ, ನೈಮಿಷಾರಣ್ಯ ಮಹತ್ವ ಯಾಕೆ, ನೈಮಿಷಾರಣ್ಯಕ್ಕೆ ಮಹತ್ವ ಹೇಗೆ ಬಂತು ಅಂತಂದರೆ, ಎಲ್ಲ ಋಷಿಗಳು ಜ್ಞಾನವನ್ನು ಸಂಪಾದಿಸ್ತಾ ಇರ್ತಾರೆ, ಸಾಧನೆಯನ್ನು ಮಾಡ್ತಾ ಇರ್ತಾರೆ. ಎಲ್ಲರೂ ಬ್ರಹ್ಮನ ಹತ್ರ ಹೋಗ್ತಾರೆ, ಚತುರ್ಮುಖ ಬ್ರಹ್ಮನ ಹತ್ರ ಹೋಗ್ತಾರೆ. ಚತುರ್ಮುಖ ಬ್ರಹ್ಮನ ಹತ್ರ ಹೋಗಿ ಬಿಟ್ಟು ಕೇಳ್ತಾರೆ, ನಾವು ಎಲ್ಲ ಸಾಧನೆಗಳನ್ನು ಮಾಡ್ತಾ ಇದ್ದೇವೆ, ಯಾವ ಕ್ಷೇತ್ರದಲ್ಲಿ ಮಾಡಿದರೆ ಅಧಿಕ ಫಲ ಸಿಗತ್ತೆ. ಈಗ ನಾವು ಕ್ಷೇತ್ರದ ಮಹತ್ವನೂ ಇರುತ್ತೆ, ಯಾವ ಕ್ಷೇತ್ರದಲ್ಲಿ ನಾವು ಸಾಧನೆ ಮಾಡಿದರೆ ಎಷ್ಟು ಹೆಚ್ಚು ಫಲ ಸಿಗತ್ತೆ ಅಂತ ಕೇಳಿದಾಗ ಚತುರ್ಮುಖ ಬ್ರಹ್ಮದೇವರು ಹೇಳ್ತಾರೆ, ಚತುರ್ಮುಖ ಬ್ರಹ್ಮದೇವರು ನಾನು ಧರ್ಮಚಕ್ರವನ್ನು ಬಿಡ್ತೇನೆ. ಧರ್ಮಚಕ್ರದಲ್ಲಿ ನಾಭಿ ಅಂತಂದರೆ ಇದಿರ್ತಲ್ಲ, ಕೀಲುಗಳಿರುತ್ತಲ್ಲ ನಾಭಿಗಳು, ನೇಮಿ ಅಂದರೆ ಅದರ ಪರಿಧಿ, ಅಂದರೆ ಪೆರಿಫೆರಲ್ ಅಂತಾರಲ್ಲ ಪರಿಧಿ, ಆ ಚಕ್ರವನ್ನು ಎಲ್ಲಿ ಬಿಡ್ತೀನೋ ಆ ಚಕ್ರ ಉರುಳಿ ಎಲ್ಲಿ ಹೋಗಿ ತನ್ನ ಅರಗಳು ಎಲ್ಲ ಮುರಿದು ನೇಮಿಗಳೆಲ್ಲ ಮುರಿದು ಎಲ್ಲಿ ಬೀಳತ್ತೋ ಅದೇ ಪುಣ್ಯ ಸ್ಥಳ ಅಂತ ಹೇಳ್ತಾರೆ. ಅಲ್ಲಿ ನಿಮ್ಮ ಸಾಧನೆಗೆ ಅಧಿಕ ಅವಕಾಶ ಅಂತ ಹೇಳಿದಾಗ ಅವರು ಹಿಮಾಲಯ ಪರ್ವತದಲ್ಲಿಂದ ಆ ಚಕ್ರವನ್ನು ಬಿಟ್ಟರೆ ಅದು ಗಂಗಾ ನದಿಯಲ್ಲೆಲ್ಲ ಕಡೆ ಬಂದು ಬಿಟ್ಟು ಹರಿದ್ವಾರದಲ್ಲೂ ಬೀಳಲ್ಲ. ಅದು ಹರಿದ್ವಾರವನ್ನು ದಾಟಿ ಗೋಮತಿ ತೀರಕ್ಕೆ ಬಂದು ಅರಗಳು ಪುಡಿಯಾಗ್ತಾವೆ. ಅಂದರೆ ನೈಮಿಷಾರಣ್ಯ ಅಂದರೆ ಈಗೂ ನಾವು ನೈಮಿಷಾರಣ್ಯದಲ್ಲಿ ಜ್ಞಾನಸತ್ರವನ್ನು ಕೇಳ್ತೀವಿ. ಅನೇಕ ಪಂಡಿತರುಗಳು ಅನೇಕ ಯತಿಗಳು ಅಲ್ಲಿ ಭಾಗವತವನ್ನು ಶ್ರವಣ ಮಾಡಿಸ್ತಾರೆ. ಅಲ್ಲಿ ಜ್ಞಾನಕ್ಕೆ ಹೆಚ್ಚು ಫಲ,
ಆಮೇಲೆ ಹಾಗೆಯೇ ಆಗಲಿ ನೈಮಿಷ ಅನ್ನುವ ಒಂದು ಫಲ ಋಷಿಗಳಿಗೆ ಯೋಗಿಗಳಿಗೆ ಬೇಕಾದಂತಹ ಒಂದು ಫಲ ನಿಮಿಷ ಫಲ ಎಂಬುದು ಹೇರಳವಾಗಿ ಸಿಗ್ತಾ ಇರುತ್ತೆ. ಹಾಗಾಗಿ ನಿಮಿಷ ಫಲ ಎಂಬ ಸಿಗುವ ಸ್ಥಳವು ಆ ನೈಮಿಷಾರಣ್ಯ. ಹಾಗೆಯೇ ನಿಮಿಷ ಅಂದರೆ ನರಸಿಂಹದೇವರು ಜಾಗೃತವಾಗಿರುವ ಸ್ಥಳ ಆ ನೈಮಿಷಾರಣ್ಯ. ಹಾಗಾಗಿ ನೈಮಿಷಾರಣ್ಯದಲ್ಲಿ ಸಾಧನೆ ಮಾಡಿದರೆ ಅಧಿಕ ಫಲ ಬರುತ್ತೆ ಅಂತ ಹೇಳಿಬಿಟ್ಟು ಇದು ನೈಮಿಷಾರಣ್ಯದ ಮಹತ್ವ ಆಗತ್ತೆ. ನೈಮಿಷಾರಣ್ಯದಲ್ಲಿ 1000 ವರ್ಷಗಳ ಕಾಲ ಒಂದು ಸತ್ರಯಾಗವನ್ನು ಮಾಡ್ತಾರೆ ಶೌನಕರು. ಏನಂತಂದರೆ ನೋಡಿ, ನೈಮಿಷಾರಣ್ಯದಲ್ಲಿ ಶೌನಕರು 1000 ವರ್ಷಗಳ ಸತ್ರಯಾಗದಲ್ಲಿ ಮಾಡ್ತಾರೆ. ಅಲ್ಲೇನಾಗತ್ತೆ ಅಂತಂದರೆ ಅಲ್ಲಿ ಕುಲಪತಿಗಳು ಅಂತ ಇರ್ತಾರಲ್ಲ, ಇವರೆಲ್ಲ ಯಾವಾಗಲೂ ಜನಗಳನ್ನು ಶಿಷ್ಯರನ್ನು ಸೇರಿಸಿಕೊಂಡು ಬಿಟ್ಟು ಅವರಿಗೆ ಎಲ್ಲ ತರಹದ ಜ್ಞಾನವನ್ನು ಬೋಧಿಸ್ತಾ ಇರ್ತಾರೆ, ಎಲ್ಲ ಪುರಾಣಗಳ ಪಾಠವನ್ನು ಮಾಡ್ತಾ ಇರ್ತಾರೆ, ಶ್ರವಣವನ್ನು ಮಾಡಿಸ್ತಾ ಇರ್ತಾರೆ. ಹಾಗೆ ಇದ್ದಾಗ ಅಲ್ಲಿ ಏನಾಗತ್ತಂತಂದರೆ ಒಂದು ಕುಲಪತಿ ಅಂದರೆ 10,000 ಜನಗಳು ಬೇರೆ ಸೇರಿರ್ತಾರೆ. ಒಂದು ಕುಲಪತಿ ಎಂದರೆ 10,000 ವಿದ್ಯಾರ್ಥಿಗಳಿರಬೇಕು. ಅದಕ್ಕೆ 1000ಕ್ಕಿಂತ ಮೀರಿ ಉಪಾಧ್ಯಾಯರಿರಬೇಕು. ಅವರಿಗೆಲ್ಲ ನೋಡಿಕೊಳ್ಳಲಿಕ್ಕೆ, ಆಮೇಲೆ ಇರಲಿಕ್ಕೆ ವ್ಯವಸ್ಥೆ, ಭೋಜನಕ್ಕೆ ವ್ಯವಸ್ಥೆ ಎಲ್ಲ ಇರಬೇಕು. ಅಷ್ಟು ಮಾಡಿಬಿಟ್ರೆ ಅದು ಕುಲಪತಿ ಅಂತ ಹೆಸರು. ಈಗಿನ ಕುಲಪತಿಗಳು ವೈಸ್ ಚಾನ್ಸಲರ್ ಇವರೆಲ್ಲ ಅಲ್ಲರಿ ಕುಲಪತಿಗಳು. ಇವರು ಒಬ್ಬರನ್ನು ಮೇಂಟೈನ್ ಮಾಡಲಿಕ್ಕಾಗಲ್ಲ, ಅವರೇ ಕುಲಪತಿಗಳಾಗಲಿಕ್ಕೆ ಯೋಗ್ಯರಿರಲ್ಲ. ಈ ಕುಲಪತಿಗಳು ಅಂದರೆ ಹಾಗೆ ಇರಬೇಕು, ಭಗವಂತನ ಜ್ಞಾನವನ್ನು ಕೊಡುವಂಥವರಾಗಿರಬೇಕು. ಹಾಗಾಗಿ ಹಾಗೆ ಇರ್ತಾರೆ. ಅದರಲ್ಲಿ ಸತ್ರಯಾಗದಲ್ಲಿ ಇರ್ತಾರೆ. ಸತ್ರಯಾಗದಲ್ಲಿ ಅಂದರೆ ನೋಡಿ, ನಮಗೆ ಬಗಲಿನಲ್ಲಿ ಒಂದು ಉಷಾಕಾಲ ಅಂತ ಇರುತ್ತೆ. ಉಷಾಕಾಲ ಅಂತಂದರೆ ಸೂರ್ಯೋದಯಕ್ಕಿಂತ 1.5 ಗಂಟೆ ಕಾಲ ಮುಂಚೆ ಉಷಾಕಾಲ ಆದ ಮೇಲೆ ಪ್ರಾತಃ ಕಾಲ ಆದ ಮೇಲೆ ಸಂಗಮ ಕಾಲ, ಆಮೇಲೆ ಮಧ್ಯಾಹ್ನ ಕಾಲ, ಆಮೇಲೆ ಅಪರಾಹ್ನ ಕಾಲ ಅಂತ ಇರುತ್ತೆ. ಆಗ ಅದರ ಸತ್ರ ಇರುತ್ತೆ, ಅಲ್ಲಿ ಯಾಗವನ್ನು ಮಾಡ್ತಾ ಇರ್ತಾರೆ. ಅಲ್ಲಿಗೆ ಸೂತರು ಬರ್ತಾರೆ. ಅವರ ಹೆಸರು ಉಗ್ರಶ್ರವ ಅಂತ. ಉಗ್ರವಾಗಿ ಶ್ರವಣವನ್ನು ಮಾಡ್ತಾ ಇರ್ತಾರೆ. ಹರಿಕಥಾ ಶ್ರವಣವನ್ನು ಮಾಡಬೇಕು. ಶ್ರವಣ ಯಾವ ರೀತಿಯಿಂದ ಮಾಡಬೇಕು ಅಂದರೆ ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಟ್ಟಾಗೆ ಅಲ್ಲ. ಶ್ರವಣವನ್ನು ಕೇಳಿಬಿಟ್ಟು ಒಳಗೆ ಮನನವನ್ನು ಮಾಡಿಬಿಟ್ಟು ವಿಮರ್ಶೆಗಳನ್ನು ಮಾಡಿಬಿಟ್ಟು ಭಗವಂತನ ಗುಣಗಳನ್ನು, ಭಗವಂತನ ಭಕ್ತರ ಮಹಿಮೆಗಳನ್ನು ಯಥಾಶಕ್ತಿಯಾಗಿ ಚಿಂತನೆ ಮಾಡುವುದೇ ಶ್ರವಣ. ಆ ಶ್ರವಣವೇ ಮೋಕ್ಷಕ್ಕೆ ಸಹಾಯವನ್ನು ಮಾಡುವಂತಹದ್ದು ಅಂತ ತಿಳ್ಕೊಳ್ಬೇಕು. ಆವಾಗ ಋಷಿಯರು ಕೇಳ್ತಾರೆ ಸೂತ ಪುರಾಣಿಕರಿಗೆ, ಪ್ರಾಯೇಣಾಲ್ಪಾಯುಷೋ ಮರ್ತ್ಯ ಕಲಾವಸ್ಮಿನ್ ಯುಗೇ ಜನಾ ಮಂದಾಹ ಸುಮಂದಮತಯೋ ಮಂದವಾಕ್ಯ ಹೆಪದ್ರವ. ಕಲಿಯುಗದಲ್ಲಿ ಮಾನವರು ಅಲ್ಪಾಯುಷಿಗಳಾಗಿದ್ದಾರೆ, ಸೋಮಾರಿಗಳು, ಬುದ್ಧಿಶಕ್ತಿಯೂ ಕಡಿಮೆ, ಜ್ಞಾನ ಸಾಧನೆಗೆ 100 ವಿಘ್ನಗಳು ಬರ್ತಾವೆ, ರೋಗಾದಿ ಉಪದ್ರವಗಳು ಬರ್ತಾವೆ. ಭಗವಂತನ ಅನುಗ್ರಹ ಅಧ್ಯಯನಗಳು ಮಾಡೋದು ಲೆಕ್ಕ ಇಲ್ಲದಿಷ್ಟಿದೆ. ಅವುಗಳ ಅಧ್ಯಯನ ಕಷ್ಟ ಸಾಧ್ಯ. ಆದ್ದರಿಂದ ಎಲ್ಲ ಶಾಸ್ತ್ರಗಳ ಸಾರರೂಪವಾಗಿದ್ದು ನೇರವಾಗಿ ಮೋಕ್ಷಕ್ಕೆ ಕಾರಣವಾಗವಾದ ಶಾಸ್ತ್ರವನ್ನು ಹೇಳಿರಿ. ಅದರ ಶ್ರವಣದಿಂದ ಭಗವಂತನ ಅನುಗ್ರಹ ದೊರೆಯಲಿ ಅಂತ ಹೇಳಿದಾಗ, ದೇವಕಿಯ ಉದರದಲ್ಲಿ ವಸುದೇವ ಪುತ್ರನಾಗಿ ಅವತರಿಸಿದ ಯಾವ ಉದ್ದೇಶದಿಂದ ಹೇಳಿರಿ? ಭಗವಂತನ ಅವತಾರ ಯಾವಾಗಲೂ ಭಕ್ತರ ಹಿತಕ್ಕೆ ತಾನೇ. ಭಗವಂತನ ಮಹಿಮೆಯ ಶ್ರವಣ ಯಾರಿಗೆ ಬೇಡ ಅಂತ ಕೇಳಿದಾಗ ಇದರಲ್ಲಿ ಹೇಳ್ತಾರೆ. ಆವಾಗ ಮಂಗಳ ಶ್ಲೋಕವನ್ನು ಈ ಅಧ್ಯಾಯ ಹೇಳ್ತಾರೆ. ಓಂ ಜನ್ಮಾದ್ಯಸ್ಯ ಯಥೋ ಅನ್ವಯಾತಿತರ್ಥ ಅರ್ಥೇಶ್ಚಭಿಘ್ನ ಸ್ವರಾಟ್ ತೇನೇ ಬ್ರಹ್ಮಹುದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರ್ಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಃ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಜನ್ಮಾದ್ಯಸ್ಯ ಯಥಾ, ಆದ್ಯಸ್ಯ ಜನ್ಮಾದ್ಯಸ್ಯ ಯತಃ, ಯಾರಿಗೆ ಮೊದಲು ಜನ್ಮವಾಯಿತೋ, ಜನ್ಮಾದಿಗಳಿಗೆ ಯಾರು ಕಾರಣರೋ, ಜನ್ಮಾದ್ಯಸ್ಯ ಜನ್ಮ ಸೃಷ್ಟಿ ಸ್ಥಿತಿ ಲಯ ಇವುಗಳಿಗೆ ಯಾರು ಕಾರಣರು? ಆದ್ಯಸ್ಯ ಜನ್ಮ, ಮೊದಲಿಗೆ ಯಾರು ಜನ್ಮ? ನಮ್ಮ ಈ ಚೇತನಗಳಲ್ಲಿ 4 ಪಂಗಡಗಳನ್ನಾಗಿ ಮಾಡ್ತಾರೆ. ಒಂದು
ಸ್ವತಂತ್ರ ವಸ್ತು, ಚೇತನ, ಭಗವಂತ ಒಂದು ಗುಂಪು. ಭಗವಂತನ ಗುಂಪಿನಲ್ಲಿ ಯಾರೂ ಸೇರಲ್ಲ. ಭಗವಂತ ಅಪ್ರಾಕೃತ ಶರೀರವುಳ್ಳವನು, ಪ್ರಾಕೃತಿಕ ಶರೀರ ಇಲ್ಲ. ಚಿದಾನಂದ ಅವನು ಒಂದು ಗುಂಪು. ಆಮೇಲೆ ಚೇತನರಲ್ಲಿ ಭಗವಂತನನ್ನು ಬಿಟ್ಟು ಲಕ್ಷ್ಮಿ ಎರಡನೇ ಗುಂಪು. ಅವಳು ನಿತ್ಯ ಮುಕ್ತಳು, ಅವಳಿಗೂ ಪ್ರಾಕೃತ ಶರೀರ ಇಲ್ಲ. ಅವಳು ಭಗವಂತನ ಗುಂಪಿನಲ್ಲಿ ಸೇರಲಿಕ್ಕಾಗಲ್ಲ. ಭಗವಂತನಲ್ಲಿ ಅನಂತ ಗುಣಗಳುಂಟು, ಅವನ ಗುಣಗಳ ಅರಿವು ಅವನಿಗುಂಟು. ಲಕ್ಷ್ಮಿಗೆ ಸ್ವಯಂ ಅನಂತ ಗುಣಗಳಿಲ್ಲ. ಭಗವಂತನ ಅನಂತ ಗುಣಗಳ ಪೂರ್ಣ ತಿಳುವಳಿಕೆ ಲಕ್ಷ್ಮಿಗಿಲ್ಲ. ಆದ್ದರಿಂದ ಲಕ್ಷ್ಮಿಯದು ಬೇರೆ ಗುಂಪು. ಲಕ್ಷ್ಮಿಯು ಭಗವಂತನ ಅಧೀನ, ಅಸ್ವತಂತ್ರ. ಆಮೇಲೆ ಮೂರನೆಯ ಗುಂಪು ಬ್ರಹ್ಮಾದಿಗಳು, ಬ್ರಹ್ಮವಾಯುಗಳು. ಇವರಿಗೆ ಲಿಂಗ ಶರೀರ ಉಂಟು, ಆದರೆ ದಗ್ಧಪಟಾಯಮಾನ. ಇವರಿಗೆ ಏನಂದರೆ ಲಿಂಗ ಶರೀರದ ಬಾಧೆ ಇಲ್ಲ. ಇವರಿಗೆ ತಿರೋಹಿತ ಜ್ಞಾನ ಇಲ್ಲ. ಇವರಿಗೆ ಪಳೆಯ ಕಾಲದಲ್ಲಿಯೂ ಕೂಡ ವೃತ್ತಿಜ್ಞಾನವೂ ತಿರೋಹಿತ ಆಗಿರಲ್ಲ. ಇವರುಗಳದು ಒಂದು ಗುಂಪು. ಇವರು ಲಕ್ಷ್ಮಿಯ ಗುಂಪಿನಲ್ಲಿ ಸೇರಲ್ಲ. ಯಾಕೆಂದರೆ ಇವರಲ್ಲಿ ಪ್ರಾಕೃತ ಶರೀರ ಇದೆ, ಲಕ್ಷ್ಮಿಗೆ ಪ್ರಾಕೃತ ಶರೀರ ಇಲ್ಲ. ಅವಳು ನಿತ್ಯ ಮುಕ್ತಳು, ಇವರು ನಿತ್ಯ ಮುಕ್ತರಲ್ಲ. ಇವರದು ಒಂದು ಗುಂಪು. ಈ ಗುಂಪು ಲಕ್ಷ್ಮಿಯ ಗುಂಪಿನಲ್ಲಿ ಸೇರಲ್ಲ, ಲಕ್ಷ್ಮಿಯ ಗುಂಪು ಭಗವಂತನ ಗುಂಪಿನಲ್ಲಿ ಸೇರಲ್ಲ. ಮೂರು ಚೇತನ ಆಯಿತು. ಆಮೇಲೆ ನಾಲ್ಕನೆಯದು ಗರುಡ, ಶೇಷ, ರುದ್ರಾದಿಗಳನ್ನು ಹಿಡಿದುಕೊಂಡು ಬಿಟ್ಟು, ರುದ್ರಾದರಿಂದ ಹಿಡಿದುಕೊಂಡು ತೃಣಜೀವರವರೆಗೆ ಒಂದು ಗುಂಪು. ಈ ಗುಂಪು ಯಾವುದು? ಅಸುರಾವೇಶವುಳ್ಳ ಗುಂಪು. ಈ ಗುಂಪು ಅಸುರಾವೇಶವುಳ್ಳದ್ದು. ವಾಯುಗಳ ಗುಂಪಿನಲ್ಲಿ ಅಸುರಾವೇಶ ಇಲ್ಲ, ಇವರಿಗೆ ಅಸುರಾವೇಶ ಇದೆ. ಇವರಿಂದ ನಮ್ಮ ತನಕ. ಆದರೆ ರುದ್ರದೇವರು, ಗರುಡದೇವರು, ಶೇಷದೇವರಿಗೂ ನಮಗೂ ಏನು ವ್ಯತ್ಯಾಸ ಅಂದರೆ, ಅನೇಕ ಕಲ್ಪದಲ್ಲಿ, ಅನೇಕ ಕಾಲಗಳಲ್ಲಿ ಅನೇಕ ಸಾಧನೆಗಳನ್ನು ಮಾಡಿದ ಅವರಿಗೆ ಒಂದು ನಿಮಿಷ ಭಗವಂತನ ಬಗ್ಗೆ ವಿಪರೀತ ಜ್ಞಾನ ಬರಬಹುದು, ಭಗವಂತನ ಅಹಂಕಾರ ಬರಬಹುದು. ಆದರೆ ನಮಗೆ ನಮ್ಮ ಜನ್ಮಗಳಲ್ಲಿಯೂ ಕೂಡ ಒಂದು ನಿಮಿಷ ಭಗವಂತನ ಬಗ್ಗೆ ಯಥಾರ್ಥ ಜ್ಞಾನ ಬರುವುದು ಕಷ್ಟ. ಇಷ್ಟು ವ್ಯತ್ಯಾಸ ಅಷ್ಟೇ. ಹೀಗೆ ಭಗವಂತ ಲಕ್ಷ್ಮಿಗೂ ಜನ್ಮ ಕೊಡ್ತಾನೆ. ಜನ್ಮಾದಿ ಲಕ್ಷ್ಮಿಗೆ ಅವಳಿಗೆ ಸೃಷ್ಟಿ ಅಂದರೆ ಪ್ರಾಕೃತ ಸೃಷ್ಟಿ ಅಲ್ಲ. ಆಮೇಲೆ ಬ್ರಹ್ಮ ವಾಯುಗಳಿಗೆ ಸೃಷ್ಟಿಯನ್ನು ಕೊಡ್ತಾನೆ, ಜನ್ಮವನ್ನು ಕೊಡ್ತಾನೆ. ಆಮೇಲೆ ಗರುಡ, ಶೇಷ, ರುದ್ರಾಂತರ್ಗತ ಎಲ್ಲರಿಗೂ ಸೃಷ್ಟಿಯನ್ನು ಮಾಡ್ತಾನೆ. ಜನ್ಮಾದಿ ಎಲ್ಲರಿಗೂ ಜನ್ಮವನ್ನು ಕೊಡುವವನು ಭಗವಂತ. ಸೃಷ್ಟಿ ಸ್ಥಿತ್ಯ ಪೇಲೆ. ಆಮೇಲೆ ಇದನ್ನು ನಾವು ಸ್ವಲ್ಪ ಲೌಕಿಕಕ್ಕೆ ತೆಗೆದುಕೊಂಡ್ರೆ ನೋಡಿ, ನಾವು ಒಂದು ಮಗು ಹುಟ್ಟತ್ತೆ. ಒಂದು ಮಗು ಹುಟ್ಟಬೇಕಾದ್ರೆ ನಾವು ಏನು ಮಾಡ್ತೀವಿ? ಮಗುವಿನ ಜೊತೆಗೆ ಯಾರು ಬರ್ತಾರೆ ಅನ್ನುವ ಜ್ಞಾನ ನಮಗಿಲ್ಲ. ಒಂದು ಮಗು ಹುಟ್ಟಬೇಕು ಅಂತಂದರೆ ಅದು ಮಗು ಬಿಂಬ, ಪ್ರತಿಬಿಂಬ. ಭಗವಂತ ಬಿಂಬ. ಬಿಂಬ ಇಲ್ಲದೆ ಪ್ರತಿಬಿಂಬ ಬರಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ನಾವು ಕನ್ನಡಿಯ ಮುಂದೆ ನಿಂತ್ಕೊಂಡ್ರೇ ಕನ್ನಡಿಯಲ್ಲಿ ನಮ್ಮ ಚಿತ್ರ ಕಾಣೋದು. ನಾವು ಬಿಂಬ ಅಂತ ತಿಳ್ಕೊಳ್ಳಿ ಕನ್ನಡಿಗೆ. ಹಾಗೆ ಭಗವಂತ ಬಂದ್ರೇನೇ ಜೀವ ಹೊರಗಡೆ ಬರೋದಲ್ವಾ? ಭಗವಂತ ಒಳಗಡೆ ಇರ್ತಾನೆ. ಒಂದು ಮಗು ಬಂತು ಅಂದರೆ ಅದರ ಜೊತೆಗೆ ಭಗವಂತ ಇರ್ತಾನೆ. ಆಮೇಲೆ ಮಗು ಹುಟ್ಟತ್ತೆ. ಮಗು ಹುಟ್ಟದ್ದನ್ನು ನಾವೇನು ನೋಡ್ತೀವಿ? ಮಗು ಉಸಿರಾಡತ್ತಾ ಅಂತ ನೋಡ್ತೀವಿ. ಉಸಿರಾಡತ್ತಾ ಅಂತ ನೋಡ್ಬೇಕಾದ್ರೆ ಸಕಲ ಜೀವಿಗಳಿಗೂ ಚೇಷ್ಟಪ್ರದಾಯಕ, ಪ್ರಾಣದಾತ, ಉಸಿರು ಕೊಡುವ ದೇವತೆ ಯಾರು? ಮುಖ್ಯ ಪ್ರಾಣದೇವರು. ಮಗು ಉಸಿರಾಡಿತು ಅಂತಂದರೆ ಅದರ ಜೊತೆಗೆ ಮುಖ್ಯ ಪ್ರಾಣದೇವರು ಬಂದರು ಅಂತ ಅರ್ಥ. ಆಮೇಲೆ ಮಗು ಉಸಿರಾಡಿತು ಅಂದರೆ ಮುಖ್ಯ ಪ್ರಾಣದೇವರು ಬಂದರು ಅಂತ ಅರ್ಥ. ಮುಖ್ಯ ಪ್ರಾಣದೇವರು ಬಂದರಾದ್ಮೇಲೆ ನಾವೇನು ಮಾಡ್ತೀವಿ? ಮಗು
ಕೈಕಾಲು ಆಡಿಸತ್ತಾ ಅಂತ ನೋಡ್ತೀವಿ. ಮಗು ಹುಟ್ಟಿದ ಮಗು ಹಿಂಗೆ ಎದ್ದು ಬಿಡ್ತು ಅಂತಂದರೆ ಏನೋ ಆಗ್ಬಿಟ್ಟಿದೆ ಅಂತ ಮಗು ಕೈಕಾಲು ಆಡಿಸ್ತಾ ಇದೆಯಾ ಅಂತ ನೋಡ್ತೀವಿ. ನಮ್ಮ ಸೈನ್ಸ್ನಲ್ಲೂ ಕೂಡ ನಮ್ಮ ಚಟುವಟಿಕೆಗಳು, ನಮ್ಮ ಅಂಗಾಂಗಗಳ ಚಟುವಟಿಕೆಗಳೆಲ್ಲ ಏನು ಕಾರಣ? ಮನಸ್ಸು ಕಾರಣ. ಮೆದುಳಿನಿಂದ ನಿಯಂತ್ರಣ ಆಗತ್ತೆ ಅಲ್ವಾ? ಮನಸ್ಸಿನಿಂದ ನಿಯಂತ್ರಣ ಆಗತ್ತೆ. ಮನಸ್ಸಿನಲ್ಲಿರುವ ಒಂದು ನರ ವ್ಯತ್ಯಾಸ ಆಯಿತು ಅಂದರೆ ಅದಕ್ಕೆ ಸಂಬಂಧಪಟ್ಟ ಅಂಗಗಳು ಪಾರ್ಶ್ವವಾಗಿ ಹೊಡೆದು ಬಿಡುತ್ತೆ, ಏನೂ ಆಗಲ್ಲ. ಮಗು ಕೈಕಾಲು ಅಲ್ಲಾಡಿಸ್ತಾ ಇದೆ ಅಂದರೆ ಮನೋನಿಯಾಮಕ ರುದ್ರದೇವರು ಬಂದರು ಅಂತ ಮಗುವಿನ ಜೊತೆಗೆ. ಆಮೇಲೆ ಇನ್ಯಾರಾಯಿತು? ನಾರಾಯಣ ಆಯಿತು, ಮುಖ್ಯ ಪ್ರಾಣದೇವರಾಯಿತು, ರುದ್ರದೇವರಾಯಿತು. ಆಚಾರ್ಯ ನೀವು ಲಕ್ಷ್ಮಿನೇ ಹೇಳಿಲ್ಲ, ಲಕ್ಷ್ಮಿ ಎಲ್ಲಿ ಬಂದ್ಲು ಅಂದರೆ ಹುಟ್ಟಿದ ಮಗು ಏನು ಮಾಡೋದು ಗೊತ್ತಾ? ತಾನು ಅಳತ್ತೆ ಅಲ್ವಾ? ಅಳು ಧ್ವನಿ ಅಲ್ವಾ? ಎಲ್ಲ ತರಹದ ಶ್ರುತಿತತಿಗಳಿಗೆ ಅಭಿಮಾನಿ ಲಕ್ಷ್ಮೀದೇವಿ, ಎಲ್ಲ ತರಹದ ಶಬ್ದಗಳಿಗೆ ಅಭಿಮಾನಿ ಲಕ್ಷ್ಮೀದೇವಿ. ಮಗು ಅಳ್ತಾ ಇದೆ ಅಂದರೆ ಲಕ್ಷ್ಮೀದೇವಿ ಬಂದ್ಲು ಅಂತ. ಮಗು ಅಳ್ತಿಲ್ಲ ಅಂತಂದರೆ ನಾವು ಅಳ್ತೀವಿ, ಮಗು ಹತ್ರ ನಾವು ನಗುತ್ತೀವಿ, ಮಗು ಚೆನ್ನಾಗಿದೆ ಅಂತ. ಒಂದು ಮಗು ಭಗವದ್ಭಕ್ತನಾಗಬೇಕು, ಹುಟ್ಟುವ ಮಗು ಭಗವದ್ಭಕ್ತನಾಗಬೇಕು, ಭಗವಂತನ ಭಕ್ತನಾಗಬೇಕು, ಭಗವಂತನ ದ್ವೇಷಿಯಾಗಬಾರದು, ಆಸ್ತಿಕನಾಗಬೇಕು, ನಾಸ್ತಿಕನಾಗಬಾರದು, ಗುರು ಹಿರಿಯರಿಗೆ ಗೌರವ ಕೊಡುವನಾಗಬೇಕು ಅಂದರೆ ಒಂದು ಮಗು ಜನನ ಆದಾಗ ಈ 4 ಜನ ಚೇತನರು ಅದರ ಜೊತೆಗೆ ಬರುತ್ತಿದ್ದಾರೆ ಅನ್ನುವ ಪ್ರಜ್ಞೆ ನಮಗಿರಬೇಕು. ಆ ಪ್ರಜ್ಞೆ ನಮಗಿಲ್ಲ. ನಮಗೇನಾಗತ್ತೆ? ನಾವು ಹೋಗ್ತೀವಿ, ಎಲ್ಲೋ ಇನ್ಸೂರೆನ್ಸ್ ಫೀಸ್ ಕಟ್ತೀವಿ, ಯಾರೋ ಡಾಕ್ಟ್ರು ಹೊಟ್ಟೆ ಕೊಯ್ತಾರೆ, ಮಗು ಬರುತ್ತೆ, ಮಗು ಮಗು ಹೆಣ್ಣೋ ಗಂಡೋ ಅಳೋದು ಮಾಡೋದು ಅಷ್ಟೇ. ನಂದು ಮಗು. ಮಗುವಿನ ಜೊತೆಗೆ ಯಾವ ದೇವತೆ ಬಂದರು ಅನ್ನೋ ಜ್ಞಾನನೇ ಇಲ್ಲ. ಇನ್ನು ಮಗು ಭಗವದ್ಭಕ್ತರಾಗಿ ಬೆಳೆಯಲಿಕ್ಕೆ ಹೇಗೆ ಸಾಧ್ಯ? ಹೀಗೆ ನಾವು ಚಿಂತನೆ ಮಾಡಬೇಕು. ಒಂದು ಮಗು ಜನನ ಆಗಬೇಕಾದರೆ ಅದರ ಜೊತೆಗೆ 4 ದೇವತೆಗಳು ಬರಲೇಬೇಕು. ಹಾಗೆ ನಾವು ತಿಳ್ಕೊಳ್ಬೇಕು. ಆಮೇಲೆ ಇದರಲ್ಲಿ ಈ ಜನ್ಮಾದ್ಯಸ್ಯ ಯತಃ ಅಂತಿದೆಯಲ್ಲ, ಇವಕ್ಕೆಲ್ಲ ಆಚಾರ್ಯರು ತಾತ್ಪರ್ಯದಲ್ಲಿ ಭಾಳ ಚೆನ್ನಾಗಿ ಅರ್ಥವನ್ನು ಹೇಳಿದ. ಅದನ್ನು ಹೇಳ್ತಾ ಕೂತ್ಕೊಂಡ್ರೆ ಅದೇ ಒಂದು 8-10 ಗಂಟೆ ಮೇಲೆ ಆಗೋಗುತ್ತೆ. ಈಗ ಏನಾಗತ್ತೆ ಅಂತಂದರೆ ನಮ್ಮ 6 ಅವಸ್ಥೆಗಳು ಅಲ್ವಾ? ಅಸ್ಥಿ ಜಾಯತೆ, ವರ್ಧತೆ, ಪಕ್ಷೀಯತೆ, ಅಪಕ್ಷೀಯತೆ, ಕ್ಷೀಣತೆ, ಆಮೇಲೆ ನಶ್ಯತೆ ಅಲ್ವಾ? ಇಷ್ಟು ನಮ್ಮ ಹೊಟ್ಟೆಯಲ್ಲಿದ್ದಾಗ ಅಸ್ಥಿ ಇದೆ. ಆವಾಗೂ ನಮ್ಮನ್ನು ಕಾಪಾಡುವವನು ಯಾರು? ಭಗವಂತ. ಹೊಟ್ಟೆಯಲ್ಲಿದ್ದಾಗ ಯಾರೂ ಅದಕ್ಕೆ ಆಹಾರವನ್ನು ಕೊಡಲ್ಲ ರೀ. ತಿಂದಿದ್ದು ಮಲಮೂತ್ರ ನಮ್ಮ ಹೊಟ್ಟೆಯ ಕರುಳಿನಲ್ಲಿ ತಾಯಿಯ ಗರ್ಭದಲ್ಲಿರುವ ಹಿಂಸೆಯಿಂದ ಕೂತಿರುತ್ತೆ. ಆಮೇಲೆ ಅದು ಹೊರಗಡೆ ಬರುತ್ತೆ, ಹೊರಗಡೆ ಬಂದು ಬೆಳೆಯತ್ತೆ. ಆಮೇಲೆ ಅಪಕ್ಷೀಯತೆ, ಕ್ಷೀಣವಾಗತ್ತೆ, ಮುಪ್ಪು ಬಂದುಬಿಟ್ಟು. ವರ್ಧತೆ, ಬೆಳೆಯತ್ತೆ, ಆಮೇಲೆ ಕ್ಷೀಣವಾಗತ್ತೆ, ಆಮೇಲೆ ನಶಿಸಿ ಹೋಗುತ್ತೆ. ಈ 6 ಅವಸ್ಥೆಗಳನ್ನು ಭಗವಂತ ಮಾಡಿಕೊಡ್ತಾನಾದ್ದರಿಂದ ಅವನು ಜನ್ಮಾದಿ. ಹಂಗೆ ತಿಳ್ಕೊಳ್ಬೇಕು. ಅವನು ಯಾರು? ಅನ್ವಯಾದಿ ಇತರತ ಅರ್ಥೇಶ್ ಅಭಿಜ್ಞ ಅವನು ಸರ್ವಜ್ಞ ಸ್ವರಾಟ್. ಅವನು ಯಾರಿಗೂ ಅಧೀನನಲ್ಲ, ಅವನು ಸ್ವರಾಟ್. ಅವನು ತೇನೇ ಬ್ರಹ್ಮಹುದಾಯ ಆದಿಕವಯೇ ಮುಹ್ಯಂತಿಯಂ ಸೂರ್ಯ. ಆದಿಕವಿಯಾದ ಬ್ರಹ್ಮನ ಹೃದಯದಲ್ಲಿಯೂ ನೆಲೆಸಿರುವವನು ಅವನು. ಇಂತಹ ಭಗವಂತ ಏನಿದ್ದಾನೆ ಆದಿಕವಯೇ ಮುಹ್ಯಂತಿಯಂ ಸೂರ್ಯ ತೇಜೋವಾರಿ ಮೃದಾಂ ಯಥಾ ವಿನಿಮಯೋ. ಇವನೇನು ಮಾಡ್ತಾನೆ? 3 ತರಹದ ಸೃಷ್ಟಿಯನ್ನು ಮಾಡ್ತಾನೆ. ತೇಜ ಸೃಷ್ಟಿ, ವಾರಿ ಸೃಷ್ಟಿ, ಮೃದ ಸೃಷ್ಟಿ. ಅಂದರೆ ತೇಜ ಸೃಷ್ಟಿ ಎಂದರೆ ಈಶ್ವರ ಸೃಷ್ಟಿ. ಅಲ್ಲ ರೀ, ಈಶ್ವರನಿಗೆ ಸೃಷ್ಟಿ ಇದೆಯಾ ಅಂತ ಕೇಳಿದರೆ ಭಗವಂತ ಅನೇಕ ಅವತಾರಗಳನ್ನು ಮಾಡ್ತಾನೆ. ಭಗವಂತನ ಅವತಾರಗಳಿಗೂ ಭಗವಂತನ ಮೂಲ ರೂಪಕ್ಕೂ ಭೇದ ಇಲ್ಲ. ಆ ಅವತಾರಗಳನ್ನು ಯಾಕೆ ಮಾಡ್ತಾನೆ?
ನಮ್ಮ ಪ್ರಯೋಜನಕ್ಕಾಗಿ ಮಾಡ್ತಾನೆ. ನಮ್ಮ ಅನುಕೂಲಕ್ಕಾಗಿ ಭಗವಂತ ಅವತಾರಗಳನ್ನು ತೋರಿಸ್ತಾನೆ, ಲೀಲೆಗಳನ್ನು ತೋರಿಸ್ತಾನೆ. ಭಕ್ತರ ಅನುಕೂಲಕ್ಕಾಗಿ ಮಾಡ್ತಾನೆ. ಆ ಸೃಷ್ಟಿಯನ್ನೇನು ಕರೀತಾರೆ? ಈಶ್ವರ ಸೃಷ್ಟಿ. ಆ ಅವತಾರಗಳು ಮಾಡ್ತಾನೆ. ಆಮೇಲೆ ನಾವು ಈ ಜೀವರುಗಳು, ಅನಂತ ಜೀವರುಗಳು, 84 ಲಕ್ಷ ಜನ್ಮ. ಆ 84 ಲಕ್ಷ ಜನ್ಮದ ಯೋನಿಗಳಲ್ಲಿ ಒಂದೊಂದು ಯೋನಿಯಲ್ಲಿ ನಾನಾ ತರಹ ಕೋಟಿ ಕೋಟಿ ಜನ್ಮಗಳನ್ನ ಎತ್ತಿ ಬರ್ತೀವಿ ನಾವು. ಅವುಗಳಲ್ಲೆಲ್ಲಯೂ ಭಗವಂತ ಬಿಂಬರೂಪಿಯಾಗಿ ಒಳಗಡೆ ಇರ್ತಾನೆ. ನಮ್ಮ ಬಿಂಬರೂಪ ಬೇರೆ, ನಿಮ್ಮ ಬಿಂಬರೂಪ ಬೇರೆ. ಆದರೆ ಆ ಬಿಂಬರೂಪಕ್ಕೂ ಅಭೇದ. ನಮ್ಮಲ್ಲಿರುವ ಬಿಂಬರೂಪಿ ಪರಮಾತ್ಮನಿಗೂ ನಿಮ್ಮಲ್ಲಿರುವ ಬಿಂಬರೂಪಿ ಪರಮಾತ್ಮನಿಗೂ ಇನ್ನಲ್ಲಿರುವ ಬಿಂಬರೂಪಿ ಪರಮಾತ್ಮನಿಗೂ ಭೇದ ಇಲ್ಲ. ನಮಗೆ ನಿರ್ದಿಷ್ಟವಾದ ಒಂದು ಬಿಂಬರೂಪ ಇರುತ್ತೆ. ಆ ರೂಪಗಳಿಗೂ ಭಗವಂತ ರೂಪಕ್ಕೂ ಭೇದ ಇಲ್ಲ. ಭೇದ ಕಲ್ಪಿಸಬಾರ್ದು. ಆ ಬಿಂಬರೂಪಿ ಇರುತ್ತಾನಲ್ಲ, ಪ್ರತಿಯೊಬ್ಬರ ಜೀವಿಯಲ್ಲಿಯೂ ಜೀವನ ಉದ್ಧಾರಕ್ಕಾಗಿ ಅವನ ಒಳಗೆ ನಿಂತು ಅವನನ್ನು ತತ್ವಾಭಿಮಾನಿ ದೇವತೆಗಳ ದ್ವಾರ, ಮುಖ್ಯ ಪ್ರಾಣನ ದ್ವಾರ ಸಾಧನೆಯನ್ನು ಮಾಡಿಸಿ ಮೋಕ್ಷವನ್ನು ಕರುಣಿಸ್ತಾನಲ್ಲ ಭಗವಂತ ಅವರವರ ಯೋಗ್ಯತೆಗೆ ಅನುಸಾರವಾಗಿ. ಇದು ಭಗವಂತನ ಕರುಣೆ, ಇದು ಭಗವಂತನ ಸೃಷ್ಟಿ. ಆ ಬಿಂಬರೂಪಗಳು ಭಗವಂತನ ಸೃಷ್ಟಿ ಅಂತ ಕರಿಬೋದು, ಈಶ್ವರ ಸೃಷ್ಟಿ ಅಂತ ಕರಿಬೋದು ನಾವು ಅದನ್ನು. ಈಶ್ವರ ಸೃಷ್ಟಿ ಅಂತ ಏನು ಕರುಣೆ ನೋಡಿ ಭಗವಂತನಿಗೆ ನಮ್ಮ ಮೇಲೆ. ನಾವು ಯಾಕೆಂದರೆ ಬಿಂಬರೂಪಿ, ನಾವು ಏನು ಸಾಧನೆ ಮಾಡಿದರೂ ಕೂಡ ಬಿಂಬರೂಪದಿಂದ ನಮ್ಮ ಬಿಂಬರೂಪ ಯಾವುದು ಎಂದು ತಿಳಿದುಕೊಳ್ಳುವ ಜ್ಞಾನ ಬರುವ ತನಕ ನಮಗೆ ಮೋಕ್ಷ ಇಲ್ಲ, ಅಪರೋಕ್ಷ ಜ್ಞಾನ ಇಲ್ಲ. ಬಿಂಬರೂಪದ ಜ್ಞಾನ ಬರಬೇಕು. ಅದನ್ನು ಬರುವುದು ನಿಯತ ಗುರುಗಳು ಆ ಜನ್ಮದಲ್ಲಿ ಬಂದುಬಿಟ್ಟು ಹೇಳ್ತಾರೆ, ನಿಮ್ಮದು ಇಂಥ ಸ್ವರೂಪ, ನಿನಗೆ ಇಂಥ ಭಗವಂತನ ರೂಪವನ್ನು ಉಪಾಸನೆ ಮಾಡು ಅಂತೇಳಿ. ಅದಕ್ಕೆ ಸ್ವರೂಪೋದ್ಧಾರಕರು ಅನ್ನೋದು. ಈಗೆಲ್ಲ ಹೇಳೋದು ಸ್ವರೂಪೋದ್ಧಾರಕರು ಅನ್ನೋದು ಅವರ ಸ್ವರೂಪ ಅವರಿಗೇ ಗೊತ್ತಿರೋದಿಲ್ಲ. ನಮ್ಮ ಸ್ವರೂಪ ಏನು ಹೇಳ್ತಾರೆ ಅಂತಂದರೆ, ನಮ್ಮ ಸ್ವರೂಪ ಉದ್ಧಾರಕ್ಕೆ ಸಾಧನೆ ಮಾಡುವುದಕ್ಕೆ ಸಹಾಯ ಮಾಡ್ತಾರೆ ಅವರು. ಆದ್ದರಿಂದ ಸ್ವರೂಪೋದ್ಧಾರಕರು ಅಂತ ಕರಿಬಹುದು ಅವ್ರನ್ನ ಅಂತ. ಹೀಗೆ ಕರೆದ ತಕ್ಷಣ ಆಮೇಲೆ ತೇಜಸ್ ಸೃಷ್ಟಿ ಆಯಿತು. ವಾರಿ ಸೃಷ್ಟಿ ಅಂದರೆ ಜೀವರ ಸೃಷ್ಟಿ. ಜೀವನ ಸೃಷ್ಟಿ ಅಂದರೆ ಏನು? ಜೀವನು ಅನಾದಿ. ಜೀವನಿಗೆ ದೇಹವನ್ನು ಕೊಡ್ತಾನಲ್ಲ ಸಾಧನೆ ಮಾಡಲಿಕ್ಕೆ, ಅದು ಜೀವರ ಸೃಷ್ಟಿ. ಜೀವರಲ್ಲಿ ಭಗವಂತ ಇರ್ತಾನೆ. ಭಗವಂತನು ಜೀವರು ಭಗವಂತನು ಒಂದೇನೇ ಅಲ್ಲ, ಒಂದು ಸ್ವಲ್ಪ ಸಾದೃಶ ಇದೆ ಅಷ್ಟೇನೆ. ಹೇಗೆ ಅಂತ, ನಾವು ಭಗವಂತ ಒಂದೇ ಅಲ್ಲ ಅನ್ನಲಿಕ್ಕೆ ವಾರಿ ಸೃಷ್ಟಿ ಅಂದರೆ, ಈಗ ಸೂರ್ಯ ಮೇಲ್ಗಡೆ ಉದಯಿಸಿರ್ತಾನ, ಸೂರ್ಯನ ಪ್ರತಿಬಿಂಬ ನೀರಿನಲ್ಲಿ ಕಾಣುತ್ತೆ ಅಲ್ವಾ, ಕಂಡ ತಕ್ಷಣ ನೀರಿನಲ್ಲಿರುವ ಪ್ರತಿಬಿಂಬ ಸೂರ್ಯ ಆಗಲ್ಲ. ಸೂರ್ಯನಲ್ಲಿರುವ ತೇಜಸ್ಸು ನೀರಿನಲ್ಲಿರುವ ಪ್ರತಿಬಿಂಬಕ್ಕೆ ಬರಲ್ಲ ಅಲ್ವಾ. ಹಾಗೆಯೇ ನಾವು ಸೂರ್ಯನಲ್ಲಿರುವ ಪ್ರತಿಬಿಂಬ ಏನು ಇದೆ ಬಿಂಬ, ಆ ಬಿಂಬ ನೀರಿನಲ್ಲಿರುವ ಪ್ರತಿಬಿಂಬ ಇದೆಯಲ್ಲ ಸೂರ್ಯನದ್ದೇ ಆದರೂ ಕೂಡ ಸೂರ್ಯನ ಸಾದೃಶ ಇದೆ ಹೊರತು ಸೂರ್ಯನಾಗಲಿಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ನಮ್ಮಲ್ಲಿ ಭಗವಂತನ ಸಾದೃಶತ್ವ ಇದೆ ಹೊರತು ಭಗವಂತ ನಾವಾಗಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಹೇಳ್ತಾರೆ. ಯಾಕೆ ಅಂದರೆ ನಾವೇ ಭಗವಂತ ಅನ್ನೋರಿದ್ದಾರೆ, ಹಾಗೆ ಅಲ್ಲ ಅಂತ ತಿಳ್ಕೊಳ್ಬೇಕು. ಆಮೇಲೆ ಇನ್ನೊಂದು ಮೃದಾಂ ಸೃಷ್ಟಿ, ಮಣ್ಣಿನ ಸೃಷ್ಟಿ. ಪಂಚಭೂತಗಳು ಜಡಗಳ ಸೃಷ್ಟಿ. ಜಡಗಳ ಸೃಷ್ಟಿ ಆಗತ್ತಲ್ವ, ಉಪಚಯ ಕೊಟ್ಟು ಸೃಷ್ಟಿ ಮಾಡ್ತಾನಲ್ವ ಭಗವಂತ, ಇದು ಜಡ ಸೃಷ್ಟಿ. ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷ. ಈ ಭಗವಂತನಿಗೆ ಈ ಸೃಷ್ಟಿಯನ್ನೆಲ್ಲ ಮಾಡ್ತಾನಲ್ಲ, ಇವು ಅವನಿಗೆ ಏನು? ಇದು ಮಾಯೆ ಅಲ್ಲ, ಭಗವಂತನ ಇಚ್ಛೆ. ಈ ಭಗವಂತನಿಗೆ ಇದರಿಂದ ಪ್ರಯೋಜನ ಉಂಟಾ? ಭಗವಂತನಿಗೆ ಇದರಿಂದ ಪ್ರಯೋಜನ ಇಲ್ಲ. ನಮ್ಮನ್ನು ಹುಟ್ಟಿಸಿರುವುದು, ಈ ಪ್ರಪಂಚವನ್ನು ಹುಟ್ಟಿಸಿರುವುದು ಭಗವಂತನಿಗೇನೂ ಉಪಯೋಗ ಇಲ್ಲ ರೀ. ಆದರೆ ನಮ್ಮಗಳ ಉಪಯೋಗಕ್ಕಾಗಿ, ನಮ್ಮ ಪ್ರಯೋಜನಕ್ಕಾಗಿ ಭಗವಂತ ಮಾಡ್ತಾನೆ. ಆದ್ದರಿಂದ ಇದು ಭಗವಂತನಿಗೆ ಮೃಷ ಅಂದರೆ ವ್ಯರ್ಥ. ಭಗವಂತನಿಗೆ ಉಪಯೋಗ ಇಲ್ಲ ಇದರಿಂದ. ಆದರೆ ನಮ್ಮಗಳ ಉಪಯೋಗಕ್ಕಾಗಿ ಭಗವಂತ ಮಾಡ್ತಾನೆ. ಆದ್ದರಿಂದ ತ್ರಿಸರ್ಗೋ ಮೃಷ.
ಹೀಗೆ ಹೇಳಬಹುದು. ಹೀಗೆ ನಾವು ಹೇಳ್ತಾ ಇದ್ದೀವಿ ಅಂತಂದರೆ ಇದರಲ್ಲಿ ಒಂದು ಬರುತ್ತೆ, ಇದರಲ್ಲಿ ಬ್ರಹ್ಮಸೂತ್ರದ ಬರುತ್ತೆ. ಓಂ ಜನ್ಮಾದ್ಯಸ್ಯ ಯಥಾ ಓಂ ಅನ್ನುವ ಸೂತ್ರ ಜನ್ಮಾದ್ಯಸ್ಯ ಅನ್ನುವಂತ ತೋರಿಸುತ್ತೆ. ಆಮೇಲೆ ತತ್ತು ಸಮನ್ವಯಾತ್ ಓಂ ಅನ್ನುವ ಬ್ರಹ್ಮಸೂತ್ರವನ್ನು ಏನು ತೋರಿಸ್ತಾರೆ, ಯಥೋ ಅನ್ವಯಾತ್ ಅಂತ ತೋರಿಸ್ತಾರೆ. ಆಮೇಲೆ ತತ್ತು ಸಮನ್ವಯಾತ್ ಎಂಬುದರಲ್ಲಿ ಓಂ ಶಾಸ್ತ್ರಯೋನಿತ್ಪಾತ್ ಎಂಬ ಅರ್ಥವನ್ನು ಸೂಚಿಸುತ್ತೆ. ಅರ್ಥೋಯಂ ಬ್ರಹ್ಮಸೂತ್ರಾಣಂ ಅಂತ ಗರುಡ ಪುರಾಣದಲ್ಲಿ ಹೇಳಿದಂತೆ ಭಾಗವತ ಬ್ರಹ್ಮಸೂತ್ರಕ್ಕೂ ಭಾಷ್ಯ ರೂಪವಾಗಿದೆ ಅಂತ ವ್ಯಾಖ್ಯಾನಕಾರರಾದ ವಿಜಯಧ್ವಜ ತೀರ್ಥರು ಹೇಳ್ತಾರೆ. ಹಾಗೆಯೇ ಇದರಲ್ಲಿ ಹೇಳ್ತಾರೆ ಧೀಮಹಿ ಅಂತ ಸೇರಿಸ್ತಾರೆ, ಧ್ಯಾನ ಮಾಡೋಣ ಅಂತ. ಇದು ಏನಂತಂದರೆ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನ ಪ್ರಚೋದಯಾತ್ ಗಾಯತ್ರಿ ಮಂತ್ರದ ಭಾಷ್ಯದಂತಿದೆ. ಇದು ಗಾಯತ್ರಿ ಮಂತ್ರದ ಭಾಷ್ಯದಂತಿದೆ ಅಂತ ತಿಳ್ಕೊಳ್ಬೇಕಾಗತ್ತೆ. ಇದು ಭಗವಂತನ ಚಕ್ಷುವಿನಿಂದ ಹುಟ್ಟಿದ ಭಗವಂತನನ್ನೇ ಪ್ರತಿಪಾದನಾದ ವಾಸುದೇವನನ್ನೇ ಗಾಯತ್ರಿ ಸ್ಮರಿಸುತ್ತದೆ ಅಂತ ಹೇಳ್ದಂಗಾಗತ್ತೆ. ಆಮೇಲೆ ಏನು ಹೇಳ್ತಾರೆ, ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಿ. ಇಂಥ ಭಗವಂತ, ಇವೆಲ್ಲ ವಿಶೇಷಣಗಳು. ಸತ್ಯನಾದ ಭಗವಂತ, ಪರಂನಾದ ಭಗವಂತನನ್ನು ಧ್ಯಾನಿಸಬೇಕು. ಯಾಕೆ ಇವನು ಯಾರು ಸತ್ಯ ಅನ್ನೋದಕ್ಕೆ ಇದೆಲ್ಲ ವಿಷಯಗಳು. ಸತ್ಯ ಅಂದರೆ ನೋಡಿ ಮಗ ಅಂತ ಬರುತ್ತೆ. ಸತ್ಯ ಅಂತಂದರೆ ಕನ್ನಡದಲ್ಲಿ ಅರ್ಥ ತೊಗೊಂಡ್ಬಿಟ್ರೆ ಸತ್ಯ ಅಂತಂದರೆ ಇವೆಲ್ಲ ಮೃಷ ಅಂದರೆ ಸುಳ್ಳು ಅಂತಾಗತ್ತೆ. ಹಾಗಲ್ಲ, ಸತ್ ಯಾ ಅಂತ ಬರುತ್ತೆ ಸಂಸ್ಕೃತದಲ್ಲಿ. ಸತ್ ಅಂದರೆ ನಿರ್ದುಷ್ಟವಾದ, ತ್ ಅಂದರೆ ಆನಂದ, ಯ ಅಂದರೆ ಜ್ಞಾನ. ನಿರ್ದುಷ್ಟವಾದ ಜ್ಞಾನಾನಂದಮಯನಾದ ಭಗವಂತನನ್ನು ಧ್ಯಾನಿಸಬೇಕು. ಪರಂ ಎಲ್ಲರಿಗಿಂತಲೂ ಶ್ರೇಷ್ಠನಾದವನು ಪರ ಅಂತ. ಪರಂ ಅಂದರೆ ಪೂರ್ಣ ಅಂತಲೂ ಅರ್ಥ ಆಗತ್ತೆ. ಪೂರ್ಣನಾದ ಭಗವಂತ, ಸತ್ಯನಾದ ನಿರ್ದುಷ್ಟವಾದ ಜ್ಞಾನ ಆನಂದವನ್ನು ಉಳ್ಳ ಭಗವಂತ, ಪೂರ್ಣನಾದ ಭಗವಂತ, ಎಲ್ಲರಿಗೂ ಶ್ರೇಷ್ಠನಾದ ಭಗವಂತ. ಅಂತಹ ಭಗವಂತನನ್ನು ನಾವು ಧ್ಯಾನ ಮಾಡೋಣ ಅಂತ ಈ ಪ್ರಥಮ ಮಂಗಳ ಪದ್ಯದಲ್ಲಿ ಹೇಳ್ತಾರೆ. ಇದರ ಅರ್ಥವನ್ನು ಹೇಳ್ತಾ ಹೋದರೆ ಇದು ಬಹಳ ಇದೆ. ಹೀಗಾಗಿ ಭಾಗವತವನ್ನು ಸಂಪೂರ್ಣವಾಗಿ ಚಿಂತನೆ ಮಾಡೋಣ ಅಂತ ಸಂಕಲ್ಪ ಇರೋದರಿಂದ ಇದನ್ನು ಕೆಲವೊಂದು ಅರ್ಥಗಳನ್ನು ಮಾತ್ರ ಹೇಳಿದ್ದೇವೆ. ಅವನು ನಿರ್ದೋಷ ಗುಣಪರಿಪೂರ್ಣ ಅಂತಹ ಭಗವಂತ ವಾಸುದೇವನನ್ನೇ ನಾವು ಉಪಾಸನೆ ಮಾಡಬೇಕು. ನೋಡಿ, ಇದನ್ನು ಮಧ್ವಾಚಾರ್ಯರು ಬಂದು ಮಹಾಭಾರತ ತಾತ್ಪರ್ಯ ಬರೆಯಲಿಲ್ಲ ಅಂದಿದ್ದರೆ ನಮಗೆ ಈ ಮಂಗಳ ಶ್ಲೋಕದಿಂದ ಅನರ್ಥಗಳೇ ಆಗ್ತಾ ಇದ್ವು, ಅರ್ಥ ವಿಪರೀತ ಜ್ಞಾನವೇ ಬರ್ತಾ ಇತ್ತು. ಮೃಷ ಅಂದರೆ ಮಾಯೆ, ಭಗವಂತನ ಸೃಷ್ಟಿಯೆಲ್ಲವೂ ಮಾಯೆ, ಐಂದ್ರಜಾಲಿಕ ಮಾಯೆ ಅಂತ ನಾವು ತಿಳ್ಕೊಳ್ತಾ ಇದ್ವಿ. ಹಾಗೆ ಅಲ್ಲ. ಯಾಕೆಂದರೆ ಭಗವಂತ ಹುಟ್ಟದ ಅಂದರೆ ಭಗವಂತನೇ ಪ್ರಕೃತಿಯಾಗಿ ಪರಿಣಾಮವಾದ ಹೇಗೆ ಮಣ್ಣು ಮಡಕೆಯಾಗಿ ಪರಿಣಾಮ ಆಗುತ್ತೋ ಹಾಗೆ ಭಗವಂತ ಆದ ಅನ್ನುವ ವಾದದವರು ಇದ್ದಾರೆ. ಹಾಗೆ ನಮಗೆಲ್ಲ ತಪ್ಪಿನ ಆಗ ವಿಪರೀತ ಜ್ಞಾನದ ತಿಳುವಳಿಕೆಯನ್ನು ಹೋಗಲಾಡಿಸಲು ಶ್ರೀಮನ್ ಮಧ್ವಾಚಾರ್ಯರು ಅವತರಿಸಿಬಿಟ್ಟು ಮುಖ್ಯ ಪ್ರಾಣದೇವರು ಅವತರಿಸಿ ನಮಗೆ ಭಾಗವತದ ತಾತ್ಪರ್ಯವನ್ನು ಕೊಟ್ಟು ನಮಗೆ ಅದ್ಭುತವಾದ ಅವಕಾಶವನ್ನು ಕೊಟ್ಟಿದ್ದಾರೆ ಚಿಂತನೆ ಮಾಡಲಿಕ್ಕೆ ಅನ್ನುವಲ್ಲಿಗೆ ಈ ಮಂಗಳ ಶ್ಲೋಕದ ಅನುವಾದ ಮುಗಿಯುತ್ತೆ. ಮುಂದೆ ಹೇಳ್ತಾರೆ, ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮೋ ನಿರ್ಮತ್ಮರಾಣಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂವಾ ಪರೈರೀಶ್ವರ ಸದ್ಯೋ ಹುದ್ಯವರುದ್ಯತೇತ್ರ ಕೃತಿಭೀ ಶುಶ್ರೂಷು ಬಿಸ್ತತ್ಕ್ಷಣಾತ್. ಈ ಭಾಗವತ ಪುರಾಣ ವರ್ಣಿಸುವುದು ಸ್ವಾತಂತ್ರ್ಯ ಅಭಿಮಾನ ಫಲಾಂಶಗಳಿಂದ ಶುದ್ಧ ಕರ್ಮಾಚರಣೆಯನ್ನು ಮಾತ್ರ. ಧರ್ಮ ಅಂದರೆ ಏನು? ಧರ್ಮ ಅರ್ಥ ಕಾಮ ಮೋಕ್ಷ, ಫಲಾಕಾಂಕ್ಷೆ ಇಲ್ಲದ ಶುದ್ಧ ಕರ್ಮಾಚರಣೆ ಮಾಡಬೇಕು. ಧರ್ಮವು ಹೇಗಿರಬೇಕು? ಪ್ರೋಚ್ಚಿತ ಕೈಟವಾಗಿರಬಾರ್ದು. ಬೇರೆ ಏನೋ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ಧರ್ಮ ಆಚರಣೆ ಮಾಡ್ತೀನಿ ಅಂತಂದರೆ ಅದು ಕೈಟವಾಗತ್ತೆ. ಪ್ರೋಚ್ಚಿತ ಕೈಟವಾಗಬೇಕು. ಧರ್ಮಾಚರಣೆ ಬೇರೆ ಏನು ಇರಬಾರ್ದು. ಭಗವಂತನ ಮೇಲೆ ಪ್ರೀತಿಯಿಂದ ಧರ್ಮವನ್ನು ಆಚರಿಸಬೇಕು. ಆಗ ಅದು ಭಗವಂತನ ಪ್ರೀತಿಗೆ ಉದ್ದೇಶ ಆಗತ್ತೆ. ನನಗೆ ಏನೋ ಬೇಕು, ಮಕ್ಕಳು ಬೇಕು, ನನಗೆ ಪುತ್ರಕಾಮೇಷ್ಟಿ ಯಾಗ ಮಾಡ್ತೀನಿ, ನಾನು ಬೇರೆ ಯಾಗ ಮಾಡ್ತೀನಿ, ನಮಗೆ ಫಲ ಬೇಕು, ಇವೆಲ್ಲ ಮಾಡಿದರೆ ಇವರು ಪ್ರೋಚ್ಚಿತ ಕೈಟಭ ಆಗಲ್ಲ. ಇದು ಕೈಟಭ ಅಷ್ಟೇ ಆಗತ್ತೆ. ಯಾಕೆ ಅಂತಂದರೆ ಇದರಲ್ಲಿ ನಮ್ಮ ಫಲ ಆಕಾಂಕ್ಷೆ ಇದೆ ಅಲ್ವಾ, ನಮಗೆ ಕಾಮ್ಯ ಕರ್ಮಗಳಾಗ್ತವೆ. ಭಗವಂತನ ಪ್ರೀತಿ ನಮಗೆ ಉದ್ದೇಶ ಆಗಲ್ಲ. ಹಾಗಾಗಿ ಮೋಕ್ಷ ಸಾಧನ ಸಿಗಲ್ಲ. ಅದು ಸ್ವರ್ಗಾದಿ ಫಲ ಬೇಕೆಂದು ಮಾಡ್ತೇವೆ. ನಾನೇ ಮಾಡ್ತೇನೆ,
ನಾನೇ ಮಾಡ್ತೇನೆ ಅನ್ನುವುದು ಕೈಟಭ ಕರ್ಮನೇ. ಯಾಕೆ ಅಂದರೆ ಭಗವಂತ ನಮ್ಮಲ್ಲಿದ್ದು ತಾನು ಮಾಡಿಸ್ತಾ ಇದ್ದಾನೆ. ನಾವು ಹೇಗೆ ಹರಿಕಥಾಮೃತಸಾರದಲ್ಲಿ ತಿಳ್ಕೊಂಡ್ವೋ ಹಾಗೆ ಭಗವಂತನನ್ನು ನಾವು ಕರ್ಮವನ್ನು ಮಾಡಿ ಭಗವಂತನನ್ನು ಪ್ರೀತಿಗೊಳಿಸಬೇಕು. ಹಾಗೆ ನಾವು ಧರ್ಮವನ್ನು ಆಚರಿಸಬೇಕು. ಹಾಗೆ ಮಾಡಿದರೆ ಕರ್ಮ ಫಲಪ್ರದ ಆಗತ್ತೆ. ಅದು ಇಲ್ಲದಿದ್ದರೆ ಅದು ಮೋಕ್ಷಕ್ಕೆ ಸಹಾಯಕವಾಗಲ್ಲ. ಧರ್ಮ ನಿರ್ಮತ್ಸರಾಣಂ ತಥಾ. ಆಮೇಲೆ ಅರ್ಥಗಳು ಹೇಗಿರಬೇಕು? ಅರ್ಥ ನಮಗೇನಾಗಬೇಕು ಅಂದರೆ, ಅರ್ಥ ಅಂದರೆ ದುಡ್ಡು. ಈ ದುಡ್ಡು ಅಂತ ನಾವೇನು ಮಾಡ್ತೀವಿ? ಅರ್ಥ ಅಂದರೆ ದುಡ್ಡು ಅಂದರೆ ತಿಂದುಬಿಟ್ಟು ಮಜಾ ಮಾಡಲಿಕ್ಕೆ ಅಷ್ಟೇ ದುಡ್ಡು, ಅಲ್ಲಿ ಇಲ್ಲಿ ಹೋಲಿಕೊಟ್ಟು ಅಲ್ಲ. ಧರ್ಮ ಕಾರ್ಯಗಳಿಗೆ ಸಹಾಯಕವಾಗಬೇಕಾದ ಅರ್ಥ ಸಂಗ್ರಹಣ ಭಗವಂತನ ಪ್ರೀತಿಯ ಪಾತ್ರ ಅಲ್ಲ. ನಾವೇನು ಲೌಕಿಕವಾಗಿ ಮಾಡಬಾರ್ದ, ಎಷ್ಟು ಸಾಧ್ಯನೋ ನಮ್ಮ ಜೀವನಕ್ಕೆ ಅಷ್ಟು ಸಾಕು. ಬೇರೆದೆಲ್ಲ ಧರ್ಮ ಕಾರ್ಯಗಳಿಗೆ ಆಗಬೇಕು. ಧರ್ಮ ಕಾರ್ಯಗಳಿಗೆ ಆಗಬೇಕು ಅನ್ನುವುದನ್ನು ನಾವು ತಿಳಿದುಕೊಳ್ಬೇಕು. ಧರ್ಮ ಕಾರ್ಯ ಅಂದರೆ ಬರೀ ಯಜ್ಞ ಯಾಗ ಅಲ್ಲ, ಅನ್ನದಾನ ಆಗ್ಬೋದು, ಯಾವುದೇ ದಾನ ಆಗ್ಬೋದು, ಪರರಿಗೆ ಸಹಾಯ ಆಗ್ಬೋದು. ಅದಕ್ಕೆ ಅರ್ಥ ವಿಂಗಡಣೆ ಮಾಡಬೇಕು. ಯಾವಾಗಲೂ ನಮಗೇ ಆಯಿತು, ನಮ್ಮದೇ ಆಯಿತು, ನಮ್ಮದೇ ಮನೆ ಕಟ್ಟಿಸಿದ್ವಿ, ನಾವೇ ಮನೆ ಕಟ್ಟಿಸಿದ್ವಿ, ಅವ್ರಿಗೆ ಕೊಟ್ವಿ, ಇವ್ರಿಗೆ ಕೊಟ್ವಿ, ಆ ಬಡ್ಡಿ ಕೊಟ್ವಿ, ಈ ಬಡ್ಡಿ ಕೊಟ್ವಿ, ಇವೆಲ್ಲವೂ ನಮಗೆ ಅರ್ಥ ಫಲಕಾರಿಯಾಗಲ್ಲ, ಭಗವಂತನ ಪ್ರೀತಿಗೆ ಕಾರಣ ಆಗಲ್ಲ ಅದು ನಮಗೆ. ಇದಕ್ಕೆ ಯಾವುದೇ ಗ್ರಂಥಕ್ಕೆ ಅದು ಅನುಬಂಧ ಚತುಷ್ಟಯ ಅಂತ ಬರುತ್ತೆ. ವಿಷಯ ಭಗವಂತನೇ ವಿಷಯ, ಭಗವಂತನ ಭಕ್ತಿ, ಭಗವಂತನ ಮಹಿಮೆ ವಿಷಯ, ಭಗವದ್ಭಕ್ತರ ಮಹಿಮೆ ವಿಷಯ. ಅಧಿಕಾರಿಗಳು ಯಾರು? ಭಗವಂತನ ಬಗ್ಗೆ ತಿಳಿಯುವ ಜ್ಞಾನ ಪಿಪಾಸಿಗಳು ಅಧಿಕಾರಿಗಳು. ಅಧಿಕಾರ ಇಲ್ಲದವರು ಯಾರು? ಭಗವಂತನ ದ್ವೇಷಿಗಳು, ನಾಸ್ತಿಕರು ಅಧಿಕಾರಿಗಳಲ್ಲ. ಯಾಕೆಂದರೆ ಅವರಿಗೆ ಇದನ್ನು ಹೇಳಿಬಿಟ್ರೆ ಅವರು ಇದನ್ನು ತೆಗೆದುಕೊಂಡು ಹೋಗಿಬಿಟ್ಟು ಬೇರೆ ಬೇರೆ ಅರ್ಥಗಳನ್ನು ಮಾಡಿಬಿಟ್ಟು ಅವರು ಅಪಹಾಸ್ಯವನ್ನು ಮಾಡ್ತಾರೆ. ಅವರು ಅಧಿಕಾರಿಗಳಾಗಲ್ಲ. ಭಗವಂತನ ಜ್ಞಾನ ಪೀಪಾಸುಗಳು ಅಧಿಕಾರಿಗಳು. ಆಮೇಲೆ ಪ್ರಯೋಜನ ಯಾವುದು? ಮೋಕ್ಷವೇ ಪ್ರಯೋಜನ. ಭಕ್ತರ ಭಗವಂತನ ಸಂಬಂಧ ಅದೇ ಸಂಬಂಧ. ಇದರಿಂದ ಇದು ಪುರಾಣವು ಶ್ರವಣಕ್ಕೆ ಪಠಣಕ್ಕೆ ಯೋಗ್ಯ ಅನಿಸಿಕೊಳ್ಳುತ್ತೆ. ಹಾಗಾಗಿ ಪ್ರತಿಪಾದ್ಯ ವಿಷಯ ಅಂತ ಹೇಳ್ತಾರೆ. ಈ ರಚನೆ ಮಾಡಿದ್ದು ಮಹಾಪುರುಷಾರ್ಥ ಪ್ರಯೋಜನಕ ಈ ಪುರಾಣ ಗ್ರಂಥ, ಈ ಭಾಗವತ ಎನ್ನುವ ಚಿಂತನೆಯೊಂದಿಗೆ ಇವತ್ತಿನ ಈ ಭಾಗವತದ ಚಿಂತನೆಯನ್ನು ಶ್ರೀ ರಾಘವೇಂದ್ರ ಸ್ವಾಮಿಗಳಂತರ್ಗತ ಶ್ರೀ ಭಾರತೀಯ ಮುಖ್ಯಪಣ ಅಂತ ಲಕ್ಷ್ಮೀನಾರಾಯಣಗೆ ಅರ್ಪಿಸೋಣ.